ಓಕೆ. ಮೇನ್ ರೇಖಿ ಲೆವೆಲ್ 1 ಅಲ್ಲಿ ಏನೇನು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಪ್ರತಿದಿನ ಅಂದ್ರೆ ವೈಟ್ ಲೈಟ್ ಮೆಡಿಟೇಷನ್. ವೈಟ್ ಲೈಟ್ ಮೆಡಿಟೇಷನ್ ಆಲ್ಮೋಸ್ಟ್ ಎಲ್ಲದಕ್ಕೂ ಬೇಸಿಕ್ ಮೆಡಿಟೇಷನ್ ಅಂತ. ಇವನ್ ಸೋಲ್ ಹೀಲಿಂಗ್ ಮೊನ್ನೆ ಕ್ಲಾಸಸ್ ಅಲ್ಲಿ ನಾವು ಮಾಡಿದಾಗ್ಲೂ ಅಷ್ಟೇ ಆ ವೈಟ್ ಲೈಟ್ ಕಂಪಲ್ಸರಿ ನಾವು ಮಾಡಲೇಬೇಕು ಅಂತ ಹೇಳಿದ್ವಿ. ಯಾಕೆ ವೈಟ್ ಲೈಟ್ ಅಂದ್ರೆ ಬಿಕಾಸ್ ಆಫ್ ಎನರ್ಜಿ ಮತ್ತೆ ಆ ಏಂಜಲಿಕ್ ಎನರ್ಜಿನ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ ಆ ವೈಟ್ ಲೈಟ್. ಈ ಅಪ್ಪರ್ ಡೈಮೆನ್ಷನ್ಸ್ ಅಲ್ಲಿ ಇರುವಂತಹ ಫ್ರೀಕ್ವೆನ್ಸಿಗೂ ವೈಟ್ ಲೈಟ್ ಮೆಡಿಟೇಷನ್ ಮಾಡಿದಾಗ ನಮ್ಮ ಫ್ರೀಕ್ವೆನ್ಸಿಗೂ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂದ್ರೆ ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಹೋಗುತ್ತೆ. ಮೇಲಿನ ಲೋಕದಲ್ಲಿರುವಂತ ಒಂದು ಎಸೆಂಡೆಂಟ್ ಮಾಸ್ಟರ್ಸ್ ಇರ್ಬೋದು, ಸೊ ಅವರೆಲ್ಲ ಏನಾಗ್ತಾರೆ ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಬಿಕಾಸ್ ರೇಖಿ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ ಅಂದ್ರೆ ನಮ್ಮ ಆರ ಎನ್ಲಾರ್ಜ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಏಂಜಲ್ಸ್ ಆಗಿರ್ಲಿ, ಗುರುಗಳು, ಎಸೆಂಡೆಂಟ್ ಮಾಸ್ಟರ್ಸ್, ಇವರೆಲ್ಲ ಏನಾಗ್ತಾ ಹೋಗ್ತಾರೆ ಅಂದ್ರೆ ನಮ್ಗೆ ಹೆಚ್ಚು ಹೆಚ್ಚು ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಸೊ ಅದಕ್ಕೆ ಡಿವೈನ್ ವೈಟ್ ಲೈಟ್ ಮೆಡಿಟೇಷನ್ ಮಾಡಬೇಕು. ರೇಖಿ ಲೆವೆಲ್ ಅಂದ್ರೆ ಯಾವ ಲೆವೆಲ್ ಇದ್ರೂ 1 2 3 ಯಾವ ಲೆವೆಲ್ ಇದ್ರೂ ಮಸ್ಟ್ ಕಂಪಲ್ಸರಿ ವೈಟ್ ಲೈಟ್ ಮೆಡಿಟೇಷನ್. ಸೇಮ್ ಹೇಗೆ ನಾವು ಪಾದದಿಂದ ಗ್ರೀನ್ ಲೈಟ್ ಮೆಡಿಟೇಷನ್ ಮಾಡಿಸ್ತಾ ಇದ್ವಿ ಅದೇ ತರ ತಲೆಯಿಂದ ಪಾದ ತನಕ ಸೇಮ್ ಮಾಡ್ತಾ ಹೋಗಿ ವೈಟ್ ಲೈಟ್ ಮೆಡಿಟೇಷನ್ ಅಂತ. ಚಕ್ರಾಸಿಗೆ ರೇಖೆ ನಾನು ಹೇಳ್ತಾ ಹೋಗ್ತೀನಿ. ನಿಮ್ಗೆ ಆಧ್ಯಾತ್ಮದಲ್ಲಿ ಏನು ಇರುತ್ತೆ ಅನ್ಲಾಕ್. ಓಕೆ ಓಕೆ. ಏನು ಪಾದದಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಆ ಪಾದದಿಂದ ಗ್ರೀನ್ ಲೈಟ್ ಮೆಡಿಟೇಷನ್ ಮಾಡ್ಕೊಂಡು ಹೋಗ್ತೀವಲ್ಲ, ಇಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ತಲೆಯಿಂದ ಕಾಲ್ ತನಕ ಪಾದ ತನಕ ವೈಟ್ ಲೈಟ್ ನ ಫಿಲ್ ಅಪ್ ಮಾಡ್ಕೊಳ್ಳೋದು. ಹಾಗೆ ನಿಮ್ ಆತ್ಮಕ್ಕೆ ವೈಟ್ ಲೈಟ್ ಫಿಲ್ ಅಪ್ ಮಾಡೋದ್ರಿಂದ ಏನಾಗ್ತಾ ಹೋಗುತ್ತೆ ಡಿವೈನ್ ವೈಟ್ ಲೈಟ್ ಮೆಡಿಟೇಷನ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಇಲ್ಲಿ ಯಾರು ಕ್ವಶನ್ ಕೇಳಬೇಕು ನಾನು ಇಲ್ಲಿ ಓಪನ್ ಮಾಡಿದೀನಿ. ಓಪನ್ ಮಾಡಿದ್ರೆ ನೀವು ಕೇಳ್ಬೋದು. ರೇಖಿ ಲೆವೆಲ್ 1 ಸ್ಟೂಡೆಂಟ್ಸ್ ಎಲ್ಲರೂ ಒಂದೇ ಸಲ ಕೇಳ್ಬೇಡಿ, ಒಬ್ಬರು ಒಂದೊಂದು. ಎಸ್ ರೇಣುಕಾ ಮೇಡಮ್, ನೀವು ಮೆಸೇಜ್ ಹಾಕಿದ್ರಿ. ಮ್ಯಾಮ್ ಇವಾಗ ನಾವು ವೈಟ್ ಲೈಟ್ ಮೆಡಿಟೇಷನ್ ಪಾದದಿಂದ ಮಾಡ್ತೀವಲ್ಲ ಮ್ಯಾಮ್, ಮತ್ತೆ ಇವಾಗ ಏನ್ ಸಹಸ್ರಾರದಿಂದ ತೊಂದ್ರೆ ಮಾಡ್ಬೇಕಾ? ಇಲ್ಲ, ಆಕ್ಚುಲಿ ಏನ್ ತೊಂದ್ರೆ ಇಲ್ಲ. ನಾನಿಲ್ಲಿ ಮಾಡಿಸ್ತಾ ಹೋಗೋದಷ್ಟೇ. ಯೂನಿವರ್ಸಲ್ ಇಂದ ನಾವು ವೈಟ್ ಲೈಟ್ ತಗೊಂಡು ಪಾದದಿಂದ ತಲೆಯಿಂದ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ದಿನ ಗ್ರೀನ್ ಲೈಟ್ ನ ಪಾದದಿಂದ ಮಾಡಿಸ್ತಾ ಇದ್ವಿ. ನಾನ್ ಮೆಡಿಟೇಷನ್ ಹತ್ರ ಮಾಡಿಸ್ತಾ ಇದ್ದೆ. ಈಗ ಹಂಗೆ ಕನ್ಫ್ಯೂಷನ್ ಆಗುತ್ತಾನೆ, ಎರಡೂ ತರನು ಮಾಡಿ. ಓಕೆ, ಪಾದದಿಂದ ಬೇಕಾದ್ರೆ ಮಾಡಿ. ತಲೆನ ಯಾಕೆಂದ್ರೆ ಯೂನಿವರ್ಸ್ ಇಂದ ಏನ್ ಮಾಡ್ತೀವಿ ಅಂದ್ರೆ ಡಿವೈನ್ ವೈಟ್ ಲೈಟ್ ಎನರ್ಜಿ ಯೂನಿವರ್ಸ್ ಇಂದ ಬಂದಿರುತ್ತೆ. ಆ ಯೂನಿವರ್ಸ್ ಇಂದ ನಮ್ಮ ಏನು ಇಲ್ಲಿ ಅಪ್ಪರ್ ಚಕ್ರ ಸಹಸ್ರಾರ ಚಕ್ರಕ್ಕೆ ಎಂಟ್ರಿ ಕೊಟ್ಟು ವೈಟ್ ಲೈಟ್ ಎನರ್ಜಿ ಹೋಲ್ ಬಾಡಿ ಡಿವೈನ್ ವೈಟ್ ಲೈಟ್ ಇಂದ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಅಂತ. ಸೆಕೆಂಡ್ ಲೆವೆಲ್ ಅವ್ರು ಏನ್ ಮಾಡ್ಬೋದು, ಅದರೊಳಗಡೆ ಸಿಂಬಲ್ಸ್ ಆಕ್ಟಿವೇಟ್ ಮಾಡಿ ಆ ಸಿಂಬಲ್ಸ್ ನೀವೇನ್ ಮಾಡ್ತಾ ಹೋಗ್ಬೇಕು, ಆ ವೈಟ್ ಲೈಟ್ ಒಳಗಡೆ ಆಕ್ಟಿವೇಟ್ ಮಾಡಿ ಹೋಲ್ ಬಾಡಿನ ಆ ವೈಟ್ ಲೈಟ್ ಇಂದ ಕ್ಲೆನ್ಸ್ ಮಾಡಿದಾಗ ಸಿಂಬಲ್ಸ್ ನಿಮ್ಮ ಇಡೀ ಬಾಡಿಯಲ್ಲಿ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಓಕೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ಅವ್ರಿಗೆ ನಾವು ಇನ್ನೊಂದು ಡಿಸೈಡ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಚಕ್ರಾಸಿಗೆ ಪ್ರತಿಯೊಬ್ಬ ಕಂಪಲ್ಸರಿ ರೇಖೆ ಮಾಡ್ಲೇಬೇಕು. ಚಕ್ರಾಸಿಗೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಸರ್ಟೆನ್ ಪ್ರಾಬ್ಲಮ್ಸ್ ಇರುತ್ತೆ. ಈಗ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ, ಸಮ್ ಹೊಟ್ಟೆಗೆ ಸಂಬಂಧಪಟ್ಟಂತದ್ದು ಏನಾದ್ರು. ಸೊ ಅವಾಗ ನೀವೇನ್ ಮಾಡ್ತಾ ಹೋಗ್ಬೇಕು, ಚಕ್ರಾಸಿಗೆ ಮಿನಿಮಮ್ 3 ಮಿನಿಟ್ಸ್ ಮಾಡಿ ಅಂತ. ಮಿನಿಮಮ್ 3 ಮಿನಿಟ್ಸ್. ಪರ್ಟಿಕ್ಯುಲರ್ ಇಂಥದೇ ಪ್ರಾಬ್ಲಮ್ ಇದ್ರೆ ನೀವು ಮಿನಿಮಮ್ 20 ಟೈಮ್ಸ್ 20 ಮಿನಿಟ್ಸ್ ಒಂದು ಚಕ್ರಾಸಿಗೆ ಮಾಡ್ಲೇಬೇಕು. ಓಕೆ. ಸೊ ಅವಾಗ ಏನಾಗ್ತಾ ಹೋಗುತ್ತೆ, ನಿಮ್ಮಲ್ಲಿರುವಂತ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗುತ್ತೆ. ಈಗ ನಮ್ಮ ಜೀವನ ನಿಂತಿರೋದೇ ಈ 7 ಚಕ್ರಾಸ್ ಮೇಲೆ ಅಲ್ವಾ. ಫಾರ್ ಎಕ್ಸಾಂಪಲ್ ಲೇಡೀಸಿಗೆ PCOD ಪ್ರಾಬ್ಲಮ್ ಇತ್ತಂದ್ರೆ ವಿಷುದ ಚಕ್ರಕ್ಕೆ ಅಲ್ಲಿ ನಾವು ಮಾಡ್ತಾ ಹೋದಾಗ ಸಾರಿ ವಿಷುದ ಸ್ವಾದಿಷ್ಠಾನ PCOD ಪ್ರಾಬ್ಲಮ್ ಇದೆ, ಸ್ವಾದಿಷ್ಠಾನ ಚಕ್ರಕ್ಕೆ ರೇಖೆ ಮಾಡಿದಾಗ ಏನಾಗ್ತಾ ಹೋಗುತ್ತೆ ಅಂದ್ರೆ ಅಲ್ಲಿ ನಮ್ಗೆ ಪ್ರಾಬ್ಲಮ್ ಬೇಗ ಸಾಲ್ವ್ ಆಗ್ತಾ ಬರುತ್ತೆ. ಇರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು, ಫೈಬ್ರಾಯ್ಡ್ಸ್ ಇರ್ಬೋದು. ಸೊ ಇವಾಗ್ಲಿಂದ ಯಂಗ್ಸ್ಟರ್ಸ್ ಮಾಡ್ತಾ ಹೋದಾಗ ಯೂಟ್ರಸ್ ರಿಮೂವ್ ಇರಬಹುದು ಅಂತ ಏನೂ ಪ್ರಾಬ್ಲಮ್ಸ್ ಬರಲ್ಲ. ಮುಂದೆ ನೀವೇನ್ ಮಾಡಿರ್ತೀರ, ಮುಂದೆ ನೀವು ಸೇಫ್ ಆಗಿರ್ತೀರ. ಹಾಗೆ ಏಜ್ ಆದವ್ರ ಮಂಡಿಗಳು ಪ್ರಾಬ್ಲಮ್ ಬಂದೇ ಬರುತ್ತೆ. 65 60+ ಆದ್ಮೇಲೆ ಮಂಡಿಗಳ ನೋವು ಕಾಣಿಸ್ಕೊಳ್ಳುತ್ತೆ. ಈಗ್ಲಿಂದಾನೇ 3 ಮಿನಿಟ್ಸ್ ನೀವೇನ್ ಮಾಡಿ
ರೇಖಿ ಮಾಡೋದ್ರಿಂದ ಏನಾಗ್ತಾ ಹೋಗುತ್ತೆ ಅಂದ್ರೆ ಅಲ್ಲಿ ನಿಮ್ಗೆ ಇರೋಂಥ ಮುಂದೆ ಬರುವಂತ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗ್ಬೋದು. ಹಾಗೆ ಸ್ಪಿರಿಚುವಲಿ ಗ್ರೋ ಆಗ್ಬೇಕಂತ ಇರ್ತೀರಾ, ಅಪ್ಪರ್ ಚಕ್ರಸಿ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೇಕು. ವಿಶುದ್ಧ ಇರ್ಬೋದು, ಆರ್ಜನ ಇರ್ಬೋದು, ಸಹಸ್ರ ಇರ್ಬೋದು. ಸ್ಪಿರಿಚುವಲಿ ಗ್ರೋ ಆಗ್ಬೇಕಂತಿರೋರು ಮೇಲಿನ ಚಕ್ರಗಳಿಗೆ ಮಿನಿಮಮ್ ಎಷ್ಟು ಒಂದು 10 ಮಿನಿಟ್ಸ್ ಆದ್ರೂ ನೀವೇನ್ ಮಾಡ್ತಾ ಹೋಗ್ಬೇಕಂದ್ರೆ ರೇಖಿ ಮಾಡ್ತಾ ಹೋಗ್ಬೇಕು. ಮಿನಿಮಮ್ 10 ಮಿನಿಟ್ಸ್ ಒಂದ್ ಚಕ್ರಾಸಿಗಳು. ಓಕೆ, ಅವಾಗಿನ ಆಗ್ತಾ ಹೋಗುತ್ತೆ ಅಂದ್ರೆ ಚಕ್ರಾಸು ಬೇಗ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಹಾಗೆ ಕರ್ಮಗಳು ಕಳ್ಕೋಬೇಕು, ಕರ್ಮಗಳ ಭಾರ ಕಳ್ಕೋಬೇಕು ಅನ್ನೋರ್ನ ಅಷ್ಟೆ ಪ್ರತಿ ಚಕ್ರಾಸಿಗನ ಮಿನಿಮಮ್ ಜಾಸ್ತಿ ರೇಖೆ ಮಾಡ್ತಾ ಹೋಗಿ ಕಷ್ಟಗಳು ಬೇಗ ಪರಿಹಾರ ಆಗ್ತಾ ಹೋಗುತ್ತೆ. ಓಕೆ, ಸೊ ಇನ್ನೊಂದು ಸಿಂಬಲ್ ನಾನು ಕೂಡ ಪ್ಲಾನ್ಸ್ ಇದೆ, ಮೈತ್ರೇಯ ಸಿಂಬಲ್. ನಮ್ಮ ಈ ಶಕ್ತಿನ ಅದು ಜಾಸ್ತಿ ಆಕ್ಟಿವೇಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇಂಟ್ರೆಸ್ಟ್ ಇರೋರು ರೇಖಿ ಗ್ರೂಪ್ ಅಲ್ಲಿ ನನಗೆ ಮೆಸೇಜಸ್ ಮಾಡಿ ನೆಕ್ಸ್ಟ್ ವೀಕಲ್ಲಿ ಯಾವ್ದಾದ್ರು ಒಂದು ಸಂಡೇ ತಗೊಂಡು ಆ ಮೈತ್ರೇಯ ಸಿಂಬಲ್ಸ್ ನಿಮ್ಗೆ ಆಕ್ಟಿವೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಆಕ್ಚುಲಿ ರೇಖಿ ಬಂದು ನಮ್ಮ ಸಹಸ್ರ ಚಕ್ರದಿಂದ ಅಲ್ವಾ, ಎಲ್ಲ ಸಹಸ್ರ ಆಜ್ಞಾ ವಿಶುದ್ಧ ಅನಾಹತದಿಂದ ಈ ಎರಡೂ ಕೈಗಳಲ್ಲೆಲ್ಲ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ನಾವು ಸೆಕೆಂಡ್ ಲೆವೆಲ್ ಬಂದಾಗ ಹಸ್ತಗಳಿಗೆ ಸಿಂಬಲ್ ಹಾಕ್ತೀವಿ, ಈ ಹ್ಯಾಂಡ್ಸ್ ಸಿಂಬಲ್ ಹಾಕಿ ಆಜ್ಞಾದಿಂದ ರೈಟ್ ಹ್ಯಾಂಡಿಗೆ ಹಾಕ್ತೀವಿ, ರೈಟ್ ಹ್ಯಾಂಡಿಂದ ಲೆಫ್ಟ್ ಹ್ಯಾಂಡಿಗೆ ಹಾಕ್ತೀವಲ್ಲ. ಸೊ ಈಗ ಎಕ್ಸ್ಟ್ರಾ ಬಂದು ಮೈತ್ರೇಯ ಸಿಂಬಲ್ ಬರುತ್ತೆ. ಆ ಮೈತ್ರೇಯ ಸಿಂಬಲ್ ನಾವೇನ್ ಮಾಡ್ತಾ ಹೋಗ್ತೀವಿ, ಎರಡು ಹಸ್ತಗಳಲ್ಲಿ ಆಕ್ಟಿವೇಟ್ ಮಾಡ್ತಾ ಹೋದಾಗ ಇಲ್ಲಿ ಕೈಗಳು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನೀವು ಯಾರು ಒಬ್ರು ಕೊಟ್ರೆ ಅದು ಅವ್ರಿಗೆ ಒಳ್ಳೇದಾಗ್ತಾ ಹೋಗುತ್ತೆ. ಏನಾದ್ರು ಒಂದು ಒಳ್ಳೇದಾಗ್ಲಿ ಅಂತ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮೈತ್ರಿ ಸಿಂಬಲ್ ಹಾಕಿ ಎರಡು ಹಸ್ತಗಳನ್ನ ಆಕ್ಟಿವೇಟ್ ಮಾಡಿರ್ಬೇಕು. ಓಕೆ, ಅವಾಗ ಬೇರೆಯವರಿಗೆ ನಾವೇನ್ ಮಾಡ್ತಾ ಹೋಗ್ತೀವಿ, ಏನಾದ್ರೂ ಒಂದು ಒಳ್ಳೇದಾಗ್ಲಿ ಅಂತ ಕೊಟ್ಟಾಗ ಆ ಶಕ್ತಿಯ ಆ ಸಿಂಬಲ್ ಅವ್ರಿಗಲ್ಲಿ ರೀಚ್ ಆಗ್ತಾ ಹೋಗುತ್ತೆ. ಮೈತ್ರಿಯ ಸಿಂಬಲ್ ಇಂದ ನೀವೇನು ಅವ್ರಿಗೆ ಕೊಡ್ತೀರೋ ಅದಲ್ಲಿ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ದಟ್ಸ್ ಮೈತ್ರಿಯ ಸಿಂಬಲ್. ಹಾಗೆ ಅನ್ಲಾಕ್ ನಿಮ್ಗೆ ಇನ್ನೂ ಆಗಿಲ್ವಾ? ಓಕೆ, ಮಾಡ್ತೀನಿ ರೀ ರೇಣುಕಾ ಮೇಡಮ್. ಸೊ ಉಳಿದವರೆಲ್ಲ ಮ್ಯೂಟ್ ಮಾಡ್ಕೋಬಿಡಿ, ನನಗೆ ಅನ್ಲಾಕ್ ಮಾಡ್ತಾ ಇದೀನಿ. ಅವರು ಪಾಪ ಕ್ವಶನ್ ಕೇಳ್ಬೇಕಂತ ರೇಣುಕಾ ಮೇಡಮ್. ಎಸ್ ರೇಣುಕಾ ಮೇಡಮ್. ಇಲ್ಲಾಂದ್ರೆ ಟೈಪ್ ಮಾಡಿ ಹಾಕಿ, ಅನ್ಲಾಕ್ ಆಗಿಲ್ಲ ಅಂತ ನಿಮಗೆ. ನಿಮ್ ಡೌಟ್ ಟೈಪ್ ಮಾಡಿ ಹಾಕಿ. ಇಲ್ಲಿ ಯಾಕೆಂದ್ರೆ ಬೇರೆಯವರು ಡಿಸ್ಟರ್ಬ್ ಮಾಡ್ತಾ ಇದಾರೆ. ಉಳಿದವರು ಮ್ಯೂಟ್ ಮಾಡ್ಕೊಳ್ಳಿ ಅಂದ್ರೆ ಮಾಡ್ಕೋತಾ ಇಲ್ಲ. ಸೊ ಅದು ಇಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಯಾರಿಗೆ ಏನ್ ಡೌಟ್ ಇದ್ರು ಸ್ಕ್ರೀನ್ ಮೇಲೆ ಮೆಸೇಜ್ ಮಾಡಿ, ಇಲ್ಲಾಂದ್ರೆ ಅವ್ರಿಗೆ ಓಪನ್ ಚೇತನ್ ಸರ್ ಅವರ ರೇಣುಕಾ ಮೇಡಮ್ಗೆ ಇದು ಅನ್ಮ್ಯೂಟ್ ಮಾಡಿ ಸೆಟ್ಟಿಂಗ್ಸ್ ಅಲ್ಲಿ. ಓಕೆ, ಎಸ್ ರೇಣುಕಾ ಮೇಡಮ್, ನೀವು ಕೇಳಿ, ಏನ್ ಕ್ವಶನ್ ಇದೆ? ಮೇಡಮ್ ನಮಸ್ತೆ. ಹಾ ನಮಸ್ತೆ. ಓ, ಮತ್ತೆ ಏನ್ ಅನ್ಲಾಕ್ ಆಯ್ತಾ ನಿಮ್ಗೆ? ಮ್ಯೂಟ್ ಆಯ್ತಾ? ಓಕೆ, ಸೊ ಯಾರಿಗೇನ್ ಡೌಟ್ ಇದೆ ನೀವು ಟೈಪ್ ಮಾಡಿ ಹಾಕಿ ಸ್ಕ್ರೀನ್ ಮೇಲೆ. ಓಕೆನಾ? ಇಲ್ಲಾಂದ್ರೆ ರೇಣುಕಾ ಮೇಡಮ್ ನನಗೆ ಇಲ್ಲಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್. ಮಾತಾಡಿ ಮೇಡಮ್. ರೇಣುಕಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ಎಸ್ ನಮಸ್ತೆ, ಹೇಳಿ ಮೇಡಮ್. ನಾನು ಡೈಲಿ 1 hour ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಓಕೆ, ನನ್ಗೆ ತುಂಬಾನೇ ಅದರಿಂದ ತುಂಬಾನೇ ಚೇಂಜಸ್ ಕಾಣಿಸ್ತಾ ಇದೆ. ಮತ್ತೆ ಹೀಲಿಂಗ್ ಅನಿಸ್ತಾ ಇದೆ. ತುಂಬಾ ನಂಗೆ ಡಿಫ್ರೆನ್ಸ್ ಅನಿಸ್ತಾ ಇದೆ. ಒಳ್ಳೆ ಇದ್ರಲ್ಲಿ ಫೀಲ್ ಮಾಡ್ಕೋತಿದೀನಿ ಮೇಡಮ್. ನಾನು ನನ್ ಫ್ರೆಂಡ್ಸ್ಗೆ ಅಂದ್ರೆ ನಾನ್ ಮಾಡ್ತಿದೀನಿ ಅಂತ ಶೇರ್ ಮಾಡಿಲ್ಲ, ಬಟ್ ಈ ತರ ಎಕ್ಸ್ಪೀರಿಯನ್ಸ್ ಇದೆ ಅಂತಂದಿದ್ದಕ್ಕೆ ಅವರೆಲ್ಲ ಕೇಳ್ತಾ ಇದಾರೆ, ಏನೋ ಫಸ್ಟ್ ಲೆವೆಲ್ ನಮಗ್ ಬೇಕು ಅಂತ ಅನ್ಬಿಟ್ಟು ಅಂತ. ತುಂಬಾ ಚೆನ್ನಾಗಿದೆ ಮೇಡಮ್. ನಿಜವಾಗ್ಲೂನು ಆ ದೈವತ್ವ ಅನ್ನೋದು ಏನು ಅಂತ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನನ್ ದೇಹದೊಳಗಡೆನೆ ನಂಗೆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಹೆಂಗೆ ಸ್ಟಿಮ್ಯುಲೇಟ್ ಆಗುತ್ತೆ ನರಗಳೆಲ್ಲ, ಹಂಗಾಗುತ್ತೆ. ನಾನು ಅದನ್ನ ಮಾಡ್ಕೊಳ್ತಾ ಇದ್ರೆ ನಿಜವಾಗ್ಲೂ ಪ್ರತಿಯೊಂದ್ ನರನು ಸ್ಟಿಮ್ಯುಲೇಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎವ್ರಿ ಡೇ 1 hour ಮಾಡ್ಕೊಳ್ತಾ ಇದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನನ್ನ ಅನ್ಮ್ಯೂಟೇ ಮಾಡಿ ಮೇಡಮ್. ನನ್ ಫೀಲಿಂಗ್ಸ್ ಹೇಳ್ಕೊಳ್ಬೇಕಾಗುತ್ತೆ ಪ್ಲೀಸ್.
ಓಕೆ ಓಕೆ. ನಿಮ್ ಕಡೆಯಿಂದ ಏನು ಡಿಸ್ಟರ್ಬ್ ಆಗ್ಲಿಲ್ಲ ಅಂದ್ರೆ ಸಾಕಷ್ಟು ನಿಮ್ಗೆ. ಇಲ್ಲ ಮೇಡಮ್, ನಾನು ಯಾವತ್ತು ಮಾಡೋಣ, ಎವ್ರಿ ಡೇ ಇರ್ತೀನಲ್ವಾ ಅನ್ಬಿಟ್ಟಲ್ಲ. ಓಕೆ, ನಾ ಚೇತನ್ ಸರ್ ಅವ್ರಿಗೆ ಹೇಳ್ತೀನಿ ನಿಮ್ಗೆ ಅನ್ಮಿಟ್ ಮಾಡ್ಲಿಕ್ಕೆ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ. ಸೊ ನಮ್ ಕಡೆಯಿಂದ ನಿಮ್ಗೆಲ್ಲ ಸರಸ್ವತಿ ರೇಖಿ ಕೊಡ್ತಾ ಇದೀವಿ. ಯಾವಾಗಂದ್ರೆ December 3rd. ಓಕೆ, December 3rd ಸರಸ್ವತಿ ರೇಖೆ ಇದೆ. ನಿಮ್ ಮಕ್ಳಿದ್ರೆ ಮನೇಲಿ ಲಾಸ್ಟ್ ಟೈಮ್ ಮಂತ್ರ ದೀಕ್ಷೆ ಕೊಟ್ಟಿದ್ವಿ ಅಲ್ಲ, 2 times. ಸೊ ಈ ಸಲ ಎಕ್ಸಾಮ್ಗೂ ಮುಂಚೆನೆ ನಾವು ಸರಸ್ವತಿ ರೇಖಿ ದೀಕ್ಷೆ ಕೊಡ್ತಾ ಇದೀವಿ. ಇಸ್ ಅ ಫ್ರೀ ಗಿಫ್ಟ್ ಆಗಿ ನಿಮ್ಗೆಲ್ಲ. ನಿಮ್ಮ ಮಕ್ಕಳಿಗೂ ಕೊಡಿಸ್ಬೋದು. ದೀಕ್ಷೆ ಇರುತ್ತೆ 5:30 to 6:30. ಮಕ್ಕಳಿಗೆ ಅಂತ ನಾವೇನ್ ಮಾಡಿದ್ವಿ, ಟೈಮ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದೀವಿ. ಅದು 5:30 to 6:30 ಅಂತ. ಸೊ ದೊಡ್ಡವ್ರು ತಗೊಳ್ಳಿ, ಮಕ್ಕಳು ತಗೊಳ್ಳಿ. ಓಕೆ, ಅದೇನಾಗ್ತಾ ಹೋಗುತ್ತಂದ್ರೆ ಅಲ್ಲಿ ನಮ್ಮ ಅಪ್ಪರ್ ಚಕ್ರಾಸ್ ಆಕ್ಟಿವೇಟ್ ಆಗೋಂತ ಸಿಂಬಲ್ಸ್ಗಳಿದೆ. ಜ್ಞಾನ ಅನ್ನೋದು ಎಲ್ರಿಗೂ ಬೇಕಾಗಿದ್ದು, ಎಲ್ಲರೂ ಎಲ್ಲಾ ವಯಸ್ಸಲ್ಲೂ ಕಲಿಯೋದಿದ್ದೇ ಇರುತ್ತೆ ಅಲ್ವಾ. ಸೊ ಅದಕ್ಕಾಗಿ ದೊಡ್ಡವ್ರಿಗೂ ತಗೊಳ್ಳಿ ಸರಸ್ವತಿ ರೇಖಿ, ಮಕ್ಕಳಿಗೂ ಕೊಡ್ಸಿ. ಇದು ಎಲ್ಲಾ ಮಕ್ಕಳಿಗೂ ಒಳ್ಳೇದಾಗ್ಲಿ ಅಂತ ನಮ್ಮ ಕಡೆಯಿಂದ ಒಂದು ಗಿಫ್ಟ್, ಈ ಕಾಸ್ಮಿಕ್ ರೈಸ್ ಸ್ಪಿರಿಚುವಲ್ಸ್ ಕಡೆಯಿಂದ. ಸೊ ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ. ಸೊ ನೀವು ಬೇರೆಯವ್ರಿಗೂ ಇನ್ವೈಟ್ ಮಾಡ್ತಾ ಹೋಗ್ಬೋದು, ನಿಮ್ಮ ಫ್ರೆಂಡ್ಸ್ ಮಕ್ಕಳು. ಸೊ ಯಾರ್ಯಾರಿದ್ದಾರೆ ಮಕ್ಕಳು, ಆಲ್ಮೋಸ್ಟ್ ದೊಡ್ಡವ್ರಿಗೂ ಆಗತ್ತೆ ಇದು. ಈಗ ಹೈಸ್ಕೂಲ್ಸ್ 10th PU ಎಕ್ಸಾಮ್ ಅಟೆಂಡ್ ಮಾಡ್ತಿರೋರ್ಗೆ ಏನಾಗ್ತಾ ಹೋಗುತ್ತೆ, ಸರಸ್ವತಿಯ ಒಂದು ಅನುಗ್ರಹ ಅಲ್ಲಿ ಎಕ್ಸ್ಟ್ರಾ ನಿಮ್ಗೆ ಸಿಗ್ತಾ ಹೋಗುತ್ತೆ. ಓಕೆ, ನೀವು ಇಂಟ್ರೆಸ್ಟ್ ಇದ್ದವರು ಸರಸ್ವತಿ ರೇಖಿನ ಅಟೆಂಡ್ ಮಾಡ್ತಾ ಹೋಗ್ಬೋದು. ಓಕೆ, ನಾನು ಸ್ವಲ್ಪ ಮುಂಚೆ ಹೇಳಿದ್ದೀನಿ, 1 week ಮುಂಚೆ ನಾವು ಅಡ್ವರ್ಟೈಸ್ಮೆಂಟ್ ನಿಮಗೆ ಕೊಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಇನ್ಯಾರಾದ್ರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಮೆಸೇಜ್ ಹಾಕಿ, ಇಲ್ಲ ಅಂದ್ರೆ ನಾನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಸಣ್ಣ ಪುಟ್ಟ ಏನೇನಿರುತ್ತೆ ನಿಮಗೆ ತೊಂದರೆಗಳು, ಈ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಎಸಿಡಿಟಿ ಆಗಿರ್ಬೋದು. ಸೊ ಇದೆಲ್ಲ ಏನು 100% ನೀವು ರೇಖೆಯಲ್ಲಿ ನಿವಾರಣೆ ಮಾಡ್ತಾ ಹೋಗ್ಬೋದು. ಸ್ಕಿನ್ಗೆಲ್ಲ ನಾವೇನು 100% ಕೊಡಲ್ಲ. ಸ್ಕಿನ್ ವಾಸಿ ಆಗುತ್ತೆ ಬಿಕಾಸ್ ಆಫ್ ಇದು ತುಂಬಾ ಟೈಮ್ ತಗೊಳುತ್ತೆ. ಈ ಸೋರಿಯಾಸಿಸ್ ಇರ್ಬೋದು, ಅದೆಲ್ಲ ಏನು ಸುಲಭವಾಗಿ ಹೋಗೋದಂಥದ್ದಲ್ಲ. ಲಾಂಗ್ ಟರ್ಮ್ ಡಿಸೀಸಸ್ ಇದೆಲ್ಲ. ಇದಕ್ಕೆಲ್ಲ ನೀವೇನ್ ಮಾಡ್ತಾ ಹೋಗಿ. ಸೊ ನೀವ್ ಏನ್ ರೇಖಿ ಜೊತೆ ನೀವು ಏನ್ ಇದು ಮೆಡಿಕೇಶನ್ ಏನ್ ತಗೊಂಡಿದ್ರು, ಸಬ್ಸ್ಟಿಟ್ಯೂಟ್ ಆಗಿ ನೀವೇನ್ ಮಾಡ್ತಾ ಹೋಗ್ಬೋದು, ರೇಖಿನ ಮಾಡ್ತಾ ಹೋಗಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಹಾಗೆ BP ಹಾಗೆ ಡಯಾಬಿಟಿಕ್ ಅವ್ರಿಗೆ ದಿ ಬೆಸ್ಟ್ ರೇಖಿ. ಇವನ್ ಬಂದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ರು ನೀವು ರೇಖಿಯಿಂದ ಕ್ಯೂರ್ ಮಾಡ್ಕೋಬಹುದು. ಡಯಾಬಿಟಿಕ್ ಮತ್ತೆ BP-ನ ಟ್ಯಾಬ್ಲೆಟ್ಸ್ಗೆ ಹೋಗೋ ಅಂತ ಒಂದು ಪ್ರಮೇಯ ಅಲ್ಲಿ ಬರಲ್ಲ. ಅದು 2 ಪೊಸಿಷನ್ ಅವ್ರು ಚಾರ್ಟ್ ಕೊಟ್ಟಿರುವಂತ ಅದು 2 ಪೊಸಿಷನ್ ಮಾಡೋದ್ರಿಂದ ಏನಾಗ್ತಾ ಹೋಗುತ್ತಂದ್ರೆ, ಡಯಾಬಿಟಿಕ್ BP-ನ ನೀವು ಅರ್ಲಿ ಸ್ಟೇಜ್ ಅಲ್ಲಿ ಕಂಟ್ರೋಲ್ ಮಾಡ್ತಾ ಬರ್ಬೋದು. ಓಕೆ, ಹಾಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ನು ಅಷ್ಟೇ. ಒದ್ದಾಡ್ತಾ ಇರ್ತೀರಾ, ಸಂಕಷ್ಟಗಳು ಸುರಿಮಳೆನಲ್ಲಿ ಜೀವನದಲ್ಲಿ ಬರ್ತಾ ಇರುತ್ತೆ. ಅಂತವ್ರಿಗೂ ಅಷ್ಟೇ ರೇಖಿ ಒಂದು ವರದಾನ ಆಗಿರುತ್ತೆ. ರೇಖಿ ದೇವತೆಗಳು, ರೇಖಿ ಏಂಜಲ್ಸ್ ನಾವೇನ್ ಪ್ರೇಯರ್ ಮಾಡ್ಕೋತಾ ಹೋಗ್ತೀವೋ ಅದೆಲ್ಲ ಅವ್ರಿಗೆ ರೀಚ್ ಆಗ್ತಾ ಹೋಗುತ್ತೆ. ಹಾಗೆ ಹೆಚ್ಚು ರೇಖಿ ಮಾಡಿದಾಗ ಏಂಜಲ್ಸ್ಗಳು ನಮ್ಗಲ್ಲಿ ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಆ ಏಂಜಲ್ಸ್ಗಳು ಆಲ್ಮೋಸ್ಟ್ ಎಷ್ಟೋ ಜನ ಇಲ್ಲಿ ಏಂಜಲ್ ಎಷ್ಟು ಕಣ್ಣುಗಳು, ಓಕೆ ಗೊತ್ತಿಲ್ಲ ಯಾಕೆ ಹಿಂಗ್ ಕ್ವಶನ್ ಕೇಳ್ತಾ ಇದ್ರೆ ಗೊತ್ತಿಲ್ಲ ನಮ್ಗೆ ಎಷ್ಟು ಕಣ್ಣುಗಳಂತ. ಓಕೆ, ನಾನು ಹೇಳ್ತಾ ಇದ್ದೆ ಏಂಜಲ್ಸ್ ಅಂತ. ರೇಖಿ ನೀವು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿದಾಗ ಅಪ್ಪರ್ ಡೈಮೆನ್ಷನ್ಸ್ ಅಲ್ಲಿರುವಂತ ಏನು ಅವರು ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಏಂಜಲ್ಸ್ ಇರ್ಬೋದು, ಎಸೆಂಡೆಡ್ ಮಾಸ್ಟರ್ಸ್ ಇರ್ಬೋದು, ನಮ್ಗಿಂತ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಸ್ಗಳು ನಮ್ಗೆ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಈಗ ಗುರುಗಳಿರ್ಬೋದು, ಗುರುಗಳು ಕನೆಕ್ಟ್ ಆಗ್ತಾ ಹೋಗ್ತಾರೆ. ಬಿಕಾಸ್ ಯಾಕೆ ಈ ತರ ಎಲ್ಲ ಲೈಫಲ್ಲಿ ಮ್ಯಾಜಿಕ್ಸ್ ಆಗುತ್ತೆ ಅಂದ್ರೆ, ರೇಖೆ ಮಾಡ್ಕೊಂಡಾಗ ನಮ್ಮ ಹೋಲ್ ಬಾಡಿ ಕ್ಲೆನ್ಸ್ ಆಗ್ತಾ ಹೋಗುತ್ತೆ ಅಲ್ವಾ. ನಮ್ಮ ಹೋಲ್ ಬಾಡಿ ಕ್ಲೆನ್ಸ್ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಸುತ್ತ ಇರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಎನರ್ಜಿ ಫೀಲ್ಡ್ ಅಂತ ಕರಿತೀವಿ, ಹ್ಯೂಮನ್ ಆರಾ ಅಂತ ನಾವು ಕರಿತೀವಿ. ನಮ್ಮ ಸುತ್ತ ಇರುವಂತಹ ಹ್ಯೂಮನ್ ಆರಾ ಹೆಚ್ಚು ಎನರ್ಜೆಟಿಕ್ ಆದಾಗ, ಕ್ಲೆನ್ಸ್ ಆದಾಗ, ದೊಡ್ಡದಾಗಿ ಜನರೇಟ್ ಆಕ್ಟಿವೇಟ್ ಆದಾಗ ಏನಾಗ್ತಾ ಹೋಗುತ್ತೆ, ಹೊಸ ಕಾಂಟ್ಯಾಕ್ಟ್ಗಳು ನಮ್ಗೆ ಆಗ್ತಾ ಹೋಗುತ್ತೆ. ಬಿಕಾಸ್ ಯಾಕೆ, ನಮ್ಮ ಫ್ರೀಕ್ವೆನ್ಸಿ ಅವ್ರ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಹೋಗುತ್ತೆ. ನಮ್ಮ ಫ್ರೀಕ್ವೆನ್ಸಿ ಯಾವತ್ತೂ ಲೋವರ್ ಫ್ರೀಕ್ವೆನ್ಸಿ ಇರೋರಿಗೆ ಮ್ಯಾಚ್ ಆಗ್ಬಾರ್ದು. ನಾನು ಈಗಲೂ ನಿಮ್ಗೆ ಹೇಳ್ತಾ ಇದೀನಿ, ಹೈಯರ್ ಫ್ರೀಕ್ವೆನ್ಸಿ ಇರೋರಿಗೆ ನಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಹೋಗ್ಬೇಕು. ಓಕೆ, ಆದಷ್ಟು ರೇಖೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಒಳ್ಳೆ ಜನರು ನಿಮ್ಗೆ ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಓಕೆ, ನಮಗೂ ಹೈಯರ್ ಫ್ರೀಕ್ವೆನ್ಸಿ ಇರೋ ಜೊತೆ ನಾವು ಕನೆಕ್ಟಿವಿಟಿ ಯಾವಾಗ್ಲೂ ಇಟ್ಕೊಂಡಾಗ ಒಂದು ಜ್ಞಾನ ಅಲ್ಲಿ ನಮ್ಗೆ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ನಿಮ್ಮ ಯಾರು ರೇಖೆ ಕಲ್ತಿದ್ದೀರೋ, ಯಾರು ರೇಖೆ ನೀವು ಕಲ್ತಿದ್ದೀರೋ, ನೀವೇನ್ ಮಾಡ್ತಾ ಹೋಗ್ಬೇಕು, ಪ್ರತಿದಿನ
ಜಾಸ್ತಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಎಸ್ಪೆಷಲಿ ಚಕ್ರಾಸ್. ಈಗ 26 ಪಾಯಿಂಟ್ಸಿಗೂ ಪ್ರತಿದಿನ ಮಾಡಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಅದಲ್ಲದೆ ಚಕ್ರಾಸಿಗೂ ಅಷ್ಟೇ ನೀವು ಜಾಸ್ತಿ ಮಾಡ್ತಾ ಹೋಗ್ಬೇಕು. ಓಕೆ. ವೈಟ್ ಲೈಟ್, ಗ್ರೀನ್ ಲೈಟ್, ಗೋಲ್ಡನ್ ಲೈಟ್ ಯಾವ ಯಾವ ಸಂದರ್ಭದಲ್ಲಿ ಬಳಸಬೇಕು? ಈ ವೈಟ್ ಲೈಟ್ ನೀವು ಪ್ರತಿದಿನ ಮಾಡ್ಕೊಳ್ಳಿ. ಗ್ರೀನ್ ಲೈಟ್ ಅಂತೂ ನಾವು ಕ್ಲಾಸಲ್ಲಿ ಮಾಡ್ತೀವಲ್ಲ, ಆಗೋಗ್ಬಿಡುತ್ತೆ. ಒಂದೊಂದ್ಸ ಗ್ರೀನ್ ಲೈಟ್ ಮಾಡಿಸ್ತೀವಿ, ಒಂದೊಂದ್ಸ ವೈಟ್ ಲೈಟ್ ಮಾಡಿಸ್ತೀವಿ. ಅದೇನ್ ಬೇಕೋ ಅದು ಆಗೋಗುತ್ತೆ. ಗ್ರೀನ್ ಲೈಟ್ ಹೆಲ್ತ್ ಇಶ್ಯೂಸ್ ಬರಬಾರ್ದು ಅಂದ್ರೆ ಪ್ರತಿದಿನ ಗ್ರೀನ್ ಮಾಡಿ. ಸ್ಪಿರಿಚುವಲಿ ಕನೆಕ್ಟ್ ಆಗ್ಬೇಕು, ನಮಗೂ ಮೇಲಿನ ಲೋಕದಲ್ಲಿ ಇರೋ ಜೊತೆ ಕನೆಕ್ಟ್ ಆಗ್ಬೇಕು, ಏಂಜಲ್ಸ್ ಜೊತೆ ಕನೆಕ್ಟ್ ಆಗ್ಬೇಕು. ಅವಾಗ ವೈಟ್ ಲೈಟ್ ನೀವು ಕಂಪಲ್ಸರಿ ಮಾಡ್ಲೇಬೇಕು. ರೇಖಿ ಸ್ಟೂಡೆಂಟ್ಸ್ ನಿಮ್ಗೆ ರೇಖಿ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ರೇಖಿ ಸ್ಟೂಡೆಂಟ್ಸ್ ಸೋಲ್ ಹೀಲಿಂಗ್ ಯಾರು ಕಲ್ತಿದ್ರು ಅವರೆಲ್ಲ ಏನ್ ಮಾಡ್ತಾ ಹೋಗ್ಬೇಕು, ಇದು ವೈಟ್ ಲೈಟ್ ಮೆಡಿಟೇಷನ್ ಕಂಪಲ್ಸರಿ ಮಾಡ್ತಾ ಹೋಗ್ಬೇಕು. ಓಕೆ. ಇಲ್ಲಿ ಸುಖಾನಿಯವ್ರು ಏನ್ ಕ್ವಶನ್ ಕೇಳಿದ್ರು ನಂಗೆ ಅರ್ಥ ಆಗಿಲ್ಲ. ನಮಗೆ ಮಾಡ್ಬೇಕು ಅಂದ್ರೆ ಗೊತ್ತಾಗಿಲ್ಲ. ನಿಮ್ ಕ್ವಶನ್ ನಂಗೆ ಅರ್ಥ ಆಗಿಲ್ಲ. ಓಕೆನಾ? ಹೆಲ್ತ್ ವೈಸ್ ಬೇಕಂದ್ರೆ ಗ್ರೀನ್ ಲೈಟ್ ಮೆಡಿಟೇಷನ್ ಮಾಡಿ. ಸ್ಪಿರಿಚುವಲ್ ಇನ್ನಾಗ್ರೂ ಆಗ್ಬೇಕು, ಒಂದು ಹೈಯರ್ ಲೆವೆಲ್ ನಮ್ಗೆ ಕನೆಕ್ಟಿವಿಟಿ ಆಗ್ಬೇಕಂದ್ರೆ ನೀವೇನ್ ಮಾಡ್ತಾ ಹೋಗ್ಬೇಕಂದ್ರೆ ಡಿವೈನ್ ವೈಟ್ ಲೈಟ್ ಮೆಡಿಟೇಷನ್ ನೀವು ಮಾಡ್ತಾ ಹೋಗ್ಬೇಕು. ಓಕೆ. ಚಕ್ರಾಸಿಗೆ 2 ಸಲ ಮಾಡಿ, ನೋ ಪ್ರಾಬ್ಲಮ್. ನೀವು ಎಷ್ಟು ಚಕ್ರಾಸಿಗೆ ರೇಖೆ ಮಾಡ್ತಾ ಹೋಗ್ತಿರೋ ಒಂದು ಡೀಪ್ ಮೆಡಿಟೇಷನ್ ಆಗ್ತಾ ಹೋಗುತ್ತೆ. ಈ ರೇಖೆಯಲ್ಲಿ 3 ಬೆನಿಫಿಟ್ ಇದೆ ನಿಮ್ಗೆ. ಒಂದ್ ಬೆನಿಫಿಟ್ ಮೆಡಿಟೇಷನ್ ಆಗುತ್ತೆ. ನಾವು ಕಣ್ಗಳನ್ನ ಮುಚ್ಚಿ ಡೀಪ್ ಆಗಿ ಈ ತರ ಚಕ್ರಾಸಿಗೆ ನಾವು ಮಾಡ್ಕೊಂಡು ಹೋದಾಗ ಏನಾಗ್ತಾ ಹೋಗುತ್ತೆ, ಚಕ್ರಾಸ್ ಎಲ್ಲ ಓಪನ್ ಅಪ್ ಆಗ್ತಾ ಹೋಗುತ್ತೆ. ಥರ್ಡ್ ಐ ಓಪನ್ ಅಪ್ ಆಗ್ತಾ ಹೋಗುತ್ತೆ. ಇಲ್ಲಿ ಕ್ರೌನ್ ಓಪನ್ ಅಪ್ ಆದ್ರೆ ಏನು ಹೆಚ್ಚಿನ ಪ್ರಮಾಣದ ಕಾಸ್ಮಿಕ್ ಎನರ್ಜಿ ನಾವು ರಿಸೀವ್ ಮಾಡ್ತಾ ಹೋಗ್ತೀವಿ. ಕ್ರೌನ್ ಓಪನ್ ಅಪ್ ಆದ್ರೆ, ಈ ಸಹಸ್ರಾರ ಓಪನ್ ಅಪ್ ಆಗ್ತಾ ಹೋದ್ರೆ. ಓಕೆ. ಸೊ ಮಿನಿಮಮ್ ನೀವು ಜಾಸ್ತಿ ಪ್ರಾಬ್ಲಮ್ ಇರೋರು 20 ಮಿನಿಟ್ಸ್ ಬೇಕಾದ್ರೂ ಮಾಡಿ ಒಂದೊಂದು ಚಕ್ರಾಸಿಗೆ. ಜೊತೆಗೆ ಡೀಪ್ ಮೆಡಿಟೇಷನ್ ಆಗ್ತಾ ಹೋಗುತ್ತೆ. ನಿಮ್ಗೆ ಅಲ್ಲಿ ಚಕ್ರಗಳು ಏನು ಬ್ಲಾಕೇಜಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಹಾಗೆ ಕರ್ಮಾಸ್ ಎಲ್ಲಿರುತ್ತೆ ನಮ್ ಚಕ್ರಾಸ್ ಎಲ್ಲ ಇರೋದು. ಕರ್ಮಗಳು ಕಳೆದಾಗ ಆಟೋಮೆಟಿಕಲಿ ಒಬ್ಬ ಮನುಷ್ಯನಿಗೆ ಒಳ್ಳೇದಾಗ್ತಾ ಹೋಗುತ್ತೆ. ಕರ್ಮಗಳು ಇರೋದ್ರಿಂದನೇ ಜೀವನದಲ್ಲಿ ಹಲವಾರು ಸಂಕಷ್ಟಗಳನ್ನ ನೀವು ಅನುಭವಿಸ್ತಾ ಇರ್ತೀರ. ಆಟೋಮೆಟಿಕಲಿ ಯಾವ ಕರ್ಮ ಕಳೀತೋ ಭಗವಂತ ನಾನಾ ದಾರಿಗಳನ್ನ ನಿಮ್ಗೆ ಓಪನ್ ಅಪ್ ಮಾಡ್ತಾ ಹೋಗ್ತಾನೆ. ಅವಾಗ ಜೀವನ ಸುಖಮಯ ಆಗಿರುತ್ತೆ. ಓಕೆ. ಚಕ್ರಾಸಿಗೆ ಜಾಸ್ತಿ ರೇಖೆ ಮಾಡ್ತಾ ಹೋಗಿ. ಹಾಗೆ 26 ಪೊಸಿಷನ್ಸ್ ಅದ್ರಲ್ಲಿ. ಓಕೆ. ಅಮ್ಮ ಇದು ಚಕ್ರಾಸ್ಗಳಿಗೆ ಒಂದೊಂದು ಚಕ್ರಸ್ಗೆ ಅಥವಾ 2 ಚಕ್ರಸ್ಗೆ ಒಂದೊಂದ್ಸರಿ ಕೂತ್ಕೊಂಡು 20 ಮಿನಿಟ್ಸ್ ಮಾಡ್ಬೋದು, ಆಮೇಲೆ ಬೇಕಾದ್ರೆ ಮಾಡ್ಬೋದಾ? ಮಾಡ್ಬೋದು. ಈಗ ಬೆಳಿಗ್ಗೆ ಒಂದು 3 ಚಕ್ರಾಸಿಗೆ ಮಾಡಿ, ಸಂಜೆ ಎಷ್ಟಾಗುತ್ತೋ ಅಷ್ಟು ಯಾವಾಗ ಟೈಮ್ ಸ್ವಲ್ಪ ಟೈಮ್ ಸಿಕ್ಕಿದ್ರು ಅಷ್ಟೇ. ಜಸ್ಟ್ ನಾವೇನ್ ಮಾಡ್ತಾ ಹೋಗ್ಬೇಕು, ಚಕ್ರಾಸಿಗೆ ರೇಖೆ ಮಾಡೋದ್ರಿಂದ ಅಷ್ಟೇ. ಅದು ಇರಕ್ಕಾಗಲ್ಲ. ಡೀಪ್ ಮೆಡಿಟೇಷನ್ ಆಗ್ತಾ ಹೋಗುತ್ತೆ. ಅದೊಂದು ಖುಷಿ ಅನ್ನೋದು ಸಿಗ್ತಾ ಹೋಗುತ್ತೆ ಅಲ್ಲಿ. ಆ ಖುಷಿಗಿಂತ ಇನ್ನೇನು ಖುಷಿ ಸಿಗಲ್ಲ. ಈಗ ನಾವ್ ಏನ್ ತಗೊಂಡ್ರು ಏನೋ ಒಂದ್ ತಗೊಳ್ತೀವಿ, ಅದಕ್ಕಿಂತ ಖುಷಿ ನಾವು ರೇಖೆ ಮಾಡ್ಕೊಂಡಾಗ ಸಿಗತ್ತೆ. ಓಕೆ. ಸೆಕೆಂಡ್ ಲೆವೆಲ್ ಆಗಿರೋರು ಸಿಂಬಲ್ ಹಾಕಿ. ಸೆಕೆಂಡ್ ಲೆವೆಲ್ ಆಗಿರೋರು ಕೈಗೆ ಆಜ್ಞಾದಿಂದ ರೈಟ್ ಹ್ಯಾಂಡಿಗೆ ಸಿಂಬಲ್ ಹಾಕ್ತೀರಾ, ರೈಟ್ ಹ್ಯಾಂಡಿಂದ ಲೆಫ್ಟಿಗೆ ಸಿಂಬಲ್ ಹಾಕ್ತೀರಾ. ಓಕೆ. ಸಿಂಬಲ್ ಹಾಕಿ ಮಾಡೋದ್ರಿಂದನೂ ಇನ್ನೂ ಬೆನಿಫಿಟ್. ಸೊ ಮೈತ್ರೇಯ ನಮ್ ಕಡೆಯಿಂದ ರೇಖೆ ಲೆವೆಲ್ 2 ಆಗಿರೋರಿಗೆ ಮೈತ್ರೇಯ ಸಿಂಬಲ್ ಸಿಗುತ್ತೆ. ಓಕೆನಾ? ನೋಡೋಣ ಲೆವೆಲ್ 2 ಯಾವಾಗ ಮಾಡ್ತೀರಾ ಸಪ್ರೇಟ್ ಆಗೋದಿಲ್ಲ. ಮಿನಿಮಮ್ ಲೆವೆಲ್ 1 ಆದ್ರೂ ಕಲ್ತಿರ್ಬೇಕು ಮೈತ್ರೇಯಗೆ. ಓಕೆ. ಅವಾಗ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಆ ಮೈತ್ರೇಯ ಸಿಂಬಲ್ ನಿಮ್ಗೆ ಒಂದ್ ದಿವಸ ನಾನು ಕೊಡ್ತಾ ಹೋಗ್ತೀನಿ. ಕೈಗಳಲ್ಲಿ ಇನ್ನೂ ಒಂದು ಎನರ್ಜಿಯಲ್ಲಿ ಸ್ಟ್ರಾಂಗ್ ಆಗಿರುತ್ತೆ ಬಿಕಾಸ್ ಆಫ್ ಮೈತ್ರೇಯ ಸಿಂಬಲ್ ಇಂದ. ಓಕೆ. ರೇಖೆ ಮಾಡ್ಬೇಕು. ಸೊ ನಾನು ಏನ್ ಮಾಡೋದಿದ್ರು ನವೆಂಬರ್ 28 ಮೇಲೆ ನಾನು ಮಾಡೋದು. ಓಕೆನಾ? 28 or 29 ಮೇಲೆ. ಸೊ ನೋಡ್ತೀನಿ, ನನಗೆ ಡೇ ಟೈಮ್ ಆದ್ರೆ ನನಗೆ ಇನ್ನ ಫೈನ್. ಓಕೆ. ನಾನು ಮೆಸೇಜ್ ಹಾಕ್ತೀನಿ ನಿಮ್ಗೆ. ಓಕೆ. 29 ಹಂಗೆ ಮೆಸೇಜ್ ಮಾಡ್ತೀನಿ. ಅವಾಗ ನೀವು ಜಾಯ್ನ್ ಆಗ್ಬೋದು. ಮೋಸ್ಟ್ಲಿ ಫಸ್ಟ್ ಇಂದ ಮಾಡಿದ್ರು ಗೊತ್ತಿಲ್ಲ ಯಾವಾಗ ಅಂತ. ಓಕೆ. ಸೊ ಚೇತನ್ ಸರ್ ರೇಣುಕಾ ಮೇಡಮ್ಗೆ ಅನ್ಮ್ಯೂಟ್ ಮಾಡಿ. ಮೇಡಮ್ ಹೇಳಿ. ಮೇಡಮ್ ಇದು ವೈಟ್ ಲೈಟ್ ಮೆಡಿಟೇಷನ್ ಡೈಲಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಗ್ರೀನ್ ಲೈಟ್ ಮೆಡಿಟೇಷನ್ ಮತ್ತೆ ಗೋಲ್ಡನ್ ಲೈಟ್ ಎವ್ರಿ ಡೇ ಮಾಡ್ಕೋಬೇಕಾ? ಅದೊಂದು ಮಾಡ್ಕೊಳ್ತಾ ಇದ್ದೀನಿ ಎವ್ರಿ ಡೇ ನಾನು. ವೈಟ್ ಲೈಟ್ ಮಾಡ್ತಾ ಇದ್ದೀರಲ್ಲ, ಸಾಕು. ಗ್ರೀನ್ ಲೈಟ್ ನಾವಿಲ್ಲಿ ಮೆಡಿಟೇಷನ್ ಕ್ಲಾಸಸ್ ಅಲ್ಲಿ ಮಾಡ್ತಾ ಹೋಗ್ತೀವಲ್ಲ,
ಸೊ ಹಾಗಾಗಿ ಏನು ನೆಸಸರಿ ಇಲ್ಲ. ಟೈಮ್ ಇದೆ ಬೇಕಂದ್ರೆ ಮಾಡ್ಕೋಬಹುದು. ಗ್ರೀನ್ ಬಂದು ಹಾರೋಸ್ಕೋಪ್ ಅಲ್ಲಿ 5 ಮಿಸ್ಸಿಂಗ್ ಇರೋರಿಗೂ ಅಲ್ಲಿ ಹೆಲ್ಪ್ ಆಗುತ್ತೆ ಗ್ರೀನ್. ಓಕೆ, ಯಾರ್ಯಾರ ಡೇಟ್ ಆಫ್ ಬರ್ತ್ ಅಲ್ಲಿ 5 ಮಿಸ್ಸಿಂಗ್ ಇರುತ್ತೆ. ಈಗ ಡೇಟ್ ಆಫ್ ಬರ್ತ್ ಆಡ್ ಮಾಡಿದ್ರು 5 ಇಲ್ಲ, ಬರ್ತ್ ಡೇಟ್ ಅಲ್ಲೂ 5 ಇಲ್ಲ ಅಂದಾಗ, ಮಂತ್ ಇಯರ್ ಯಾವ್ದಲ್ಲೂ 5 ಇಲ್ಲ ಅಂದಾಗ, ಬುಧನ್ ನಮ್ಗೆ ಕನೆಕ್ಟಿವಿಟಿ ಬೇಕೇ ಬೇಕು. ಹ್ಮ್. ನಮ್ಮ ಒಂದು ಮಾತು, ವಾಕ್ಚಾತುರ್ಯ, ಒಂದು ಜ್ಞಾನಕ್ಕೆ, ಇವನ್ ಬ್ಯಾಂಕಿಂಗಿಗೆ ಹ್ಮ್. ಎಲ್ಲ ಬುದ್ಧ ಬೇಕೇ ಬೇಕು. ಓಕೆ, 5 ಸ್ಟ್ರಾಂಗ್ ಆಗಿದ್ದಾಗ ಆಲ್ಮೋಸ್ಟ್ ನಮ್ಗೆ ಎಲ್ಲ ವರ್ಕೌಟ್ ಆಗ್ತಾ ಹೋಗುತ್ತೆ. ಮತ್ತೆ ಹೆಲ್ತ್ ಇಶ್ಯೂಸ್ಗೆ ನಾವೇನ್ ಮಾಡ್ತಾ ಇರ್ತೀವಿ, ಗ್ರೀನ್ ಲೈಟ್ ಇಲ್ಲಿ ಇಂಪಾರ್ಟೆಂಟ್. ಹೀಲಿಂಗ್ ಪವರ್ ನಮ್ಗೆ ಆಕ್ಟಿವೇಟ್ ಆಗ್ಬೇಕಂದ್ರೆ ಗ್ರೀನ್ ಇಂಪಾರ್ಟೆಂಟ್. ಸ್ವಾಮಿ ಹ್ಮ್. ಆಂಜನೇಯನ್ ಕನೆಕ್ಟಿವಿಟಿ ಆಗ್ಬೇಕಂದ್ರೆ ಗ್ರೀನ್ ಇಂಪಾರ್ಟೆಂಟ್. ಈ 3 ರೀಸನ್ ಇಂದಾಗಿ ನಾವಿಲ್ಲಿ ಗ್ರೀನ್ ಲೈಟ್ ಮೆಡಿಟೇಷನ್ ಮಾಡಿಸ್ತಾ ಇದೀವಿ, ಹೆಲ್ತ್ ಚೆನ್ನಾಗಿರ್ಬೇಕು ಅನ್ನೋದು ರೀಸನಿಂಗ್ ಆಗಿ. ಓಕೆ ಮೇಡಮ್. ಗ್ರೀನ್ 1 ಆಗುತ್ತೆ ಗ್ರೀನ್ ಲೈಟ್ ಮೆಡಿಟೇಷನ್ ಇಲ್ಲಿ. ಓಕೆ, ಅಂದ್ರೆ ನಮ್ಗೆ ಯಾವಾಗ ಟೈಮ್ ಸಿಕ್ತಾ ಗ್ರೀನ್ ಲೈಟ್ ನಾವು ಮಾಡ್ಕೊಳ್ಬಹುದು. ಆ ಗ್ರೀನ್ ಬಟ್ಟೆ ಹಾಕ್ದಾಗ್ಲೂ ಅಷ್ಟೇ ನೀವೇನ್ ಮಾಡ್ತಾ ಹೋಗ್ಬೇಕು, ಆಟೋಮೆಟಿಕಲಿ ಆ ಫೀಲಿಂಗ್ ಅಲ್ಲಿ ಇರಿ. ಗ್ರೀನ್ ಬಟ್ಟೆ ಹಾಕೊಂಡಾಗ, ಗ್ರೀನ್ ಫುಡ್ ತಿಂತಾ ಇರುವಾಗ, ಸೊ ಈ ಗ್ರೀನ್ ವೆಜಿಟೇಬಲ್ಸ್ ಮನೇಲಿ ಮಾಡಿದಾಗ್ಲೂ ಅಷ್ಟೇ, ಒಂದ್ ಮೌತ್ ಬಾಯಿಗೆ ಹಾಕ್ದಾಗ್ಲೂ ಹೋಲ್ ಬಾಡಿ ಈ ಫುಡ್ ಅಲ್ಲಿರುವಂತ ಎನರ್ಜಿನ ಸ್ವೀಕಾರ ಮಾಡ್ತಾ ಇದೆ. ಗ್ರೀನ್ ಲೈಟ್ ಹೋಲ್ ಬಾಡಿಯಲ್ಲಿ ಆಕ್ಟಿವೇಟ್ ಆಗ್ತದೆ ಅಂತ ನೀವು ಇಮ್ಯಾಜಿನ್ ಮಾಡ್ತಾ ಹೋಗ್ಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್. 6 ಮಿಸ್ ಆದ್ರೆ ಪಿಂಕ್ ಆರ್ ಪರ್ಪಲ್. ಓಕೆ, 6 ಶುಕ್ರ ಸ್ಟ್ರಾಂಗ್ ಇರ್ಬೇಕು. ಓಕೆ, ಶುಕ್ರ ಸ್ಟ್ರಾಂಗ್ ಇತ್ತಂದ್ರೆ ಆಲ್ಮೋಸ್ಟ್ ನಿಮ್ಗೆ ಏನ್ ಅರ್ಥ ಆಗುತ್ತೆ, ಈ ಹಣಕಾಸಿಗೆ ಸಂಬಂಧಪಟ್ಟಂತ ಒಂದು ತೊಂದರೆಗಳಿರಲ್ಲ. 6 ಏನು ಒಂದು ಮಿಸ್ಸಿಂಗ್, 6 ಸ್ಟ್ರಾಂಗ್ ಮಾಡ್ತಾ. ಹಾಗೆ ರಿಲೇಶನ್ಶಿಪ್ ಇಶ್ಯೂ, ಮ್ಯಾರೇಜ್ ಪ್ರಾಬ್ಲಮ್, ಇದೆಲ್ಲ 6 ಮಿಸ್ಸಿಂಗ್ ಇದ್ರೆ ಇರುತ್ತೆ. ಓಕೆ, ಪಿಂಕ್ ಆರ್ ವೈಟ್. ಫ್ರೈಡೇಸ್ ಲಕ್ಷ್ಮಿನ ಪ್ರೇ ಮಾಡ್ತಾ ಹೋಗಿ, ಅವಾಗ ಲಕ್ಷ್ಮಿ 6 ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. 6 ಫ್ರೈಡೇಸ್ ಚಿಕ್ಕ ಹೆಣ್ಮಕ್ಳಿಗೆ ಏನಾದ್ರೂ ಗಿಫ್ಟ್ ಕೊಡ್ತಾ ಹೋಗಿ. ಈ ಮೇಕಪ್ ಥಿಂಗ್ಸ್ ಇರ್ಬೋದು, ಏನಾದ್ರೂ ಮದ್ವೆ ಆಗ್ದಲ್ಲಿರುವಂತ ಒಂದು ಚಿಕ್ಕ ಹುಡುಗಿಯರಿಗೆ 16 ಇಯರ್ಸ್ ಇರ್ಬೋದು, ಅಥವಾ ನಿಮ್ಗೆ ರಿಲೇಟಿವ್ಸ್ ಕಸಿನ್ಸ್ ಯಾರು ಚಿಕ್ಕ ಹುಡುಗಿಯರಿದ್ರೆ ಅವ್ರಿಗೆ ಏನಾದ್ರು ಗಿಫ್ಟ್ ಕೊಟ್ಟಾಗ 6 ನಂಬರ್ ಅಲ್ಲಿ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಹಾಗೆ ಲಕ್ಷ್ಮಿ ಟೆಂಪಲ್ಗೆ ಹೋಗಿ ಮಲ್ಲಿಗೆ ಹೂನ ಸಮರ್ಪಿಸುತ್ತಿರ್ಬೋದು. ಈ ತರ ಎಲ್ಲ ಮಾಡಿದಾಗ 6 ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಹಾಗೆ ನೀವು ವೈಟ್ ಬಟ್ಟೆ ವೇರ್ ಮಾಡೋದ್ರಿಂದ ಆಗ್ಬೋದು, ಅಥವಾ ಲೈಟ್ ಪಿಂಕಿಶ್ ವೇರ್ ಮಾಡೋದ್ರಿಂದ, ಆ ಥರ ಎಲ್ಲ ಮಾಡೋದ್ರಿಂದ, ದೇವಿಗೆ ಲೋಟಸ್ ಫ್ಲವರ್ ಅರ್ಪಣೆ ಮಾಡೋದು, ಈ ಥರ ಎಲ್ಲ ಮಾಡೋದ್ರಿಂದ. ಸೊ ಇದ್ರದ್ದೇ ಒಂದು ಕ್ಲಾಸ್ ಮಾಡ್ತಾ ಹೋಗ್ತೀನಿ, ಯಾವ್ಯಾವ ನಂಬರ್ ಮಿಸ್ಸಿಂಗ್ ಇದ್ರೆ ಏನೇನು ತೊಂದರೆ ಆಗುತ್ತಾ ಹೋಗುತ್ತೆ ಅಂತ. ಓಕೆ, ಪರ್ಪಲ್ ಲೈಟ್ ಬಂದು ನಿಮ್ಗೆ ಏನು ಪ್ರೊಟೆಕ್ಷನ್ಗೆ, ಈ ಇವೆಲ್ಲ ಅಂತ ನಾವು ಹೇಳ್ತೀವಲ್ವಾ, ಕಣ್ ದೃಷ್ಟಿ ದೋಷ ನಿವಾರಣೆ ಅಥವಾ ನೆಗೆಟಿವ್ ಎನರ್ಜೀಸ್ ನಮ್ಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಪರ್ಪಲ್ ಲೈಟ್ ಮೆಡಿಟೇಷನ್ ಮಾಡಿ ಅಂತ ಹೋಗ್ತೀವಿ. ಈಗ ಪ್ರತಿಯೊಬ್ಬರಿಗೂ ಪ್ರೊಟೆಕ್ಷನ್ ಶೀಲ್ಡ್ ಹಾಕೊಳ್ಳಿ ಅಂತ ನಾವು ಹೇಳ್ತೀವಿ. ಹಾಸಿಗೆಯಿಂದ ಎದ್ದ ತಕ್ಷಣ ನಿಮ್ ಕಾಲ್ ಕೆಳಗಡೆ ಇರೋ ತನಕನು ನಾವೇನ್ ಹೇಳ್ತೀವಿ ನಿಮ್ಗೆ, ಪ್ರೊಟೆಕ್ಷನ್ ಶೀಲ್ಡ್ ಹಾಕೊಳ್ಳಿ ನಿಮ್ ಸುತ್ತ ಅಂತ. ಅದು ಬಂದು ವೈಟ್, ಗ್ರೀನ್, ಪರ್ಪಲ್. ವೈಟ್ ಬಂದು ಪೀಸ್ ಆಫ್ ಮೈಂಡ್ ಇರ್ಲಿ, ಸಾರಿ ಎಕ್ಸ್ಕ್ಯೂಸ್ ಮೀ, ವೈಟ್ ಬಂದು ಪೀಸ್ ಆಫ್ ಮೈಂಡ್ ಇರ್ಲಿ ಅಂತ. ನೆಕ್ಸ್ಟ್ ಗ್ರೀನ್ ಹೆಲ್ತ್ ಇಶ್ಯೂಸ್ ಬರಬಾರ್ದು ಅಂತ. ಪರ್ಪಲ್ ಏನಿರ್ಲಿ ನಿಮ್ಗೆ ಒಂದಷ್ಟು ನೆಗೆಟಿವಿಟಿ ಅಥವಾ ಬೇರೆಯವ್ರ ಕಣ್ ದೃಷ್ಟಿ ದೋಷ ನಿಮ್ಗೆ ಬೀಳ್ಬಾರ್ದಂತ ಪರ್ಪಲ್ ಹಾಕೊಳ್ಳಿ ಅಂತ ನಾವು ಹೇಳ್ತೀವಿ. ಓಕೆ, ಇದು 3 ಲೈಟಿನ ಒಂದು ಮೀನಿಂಗ್, ವೈಟ್, ಗ್ರೀನ್, ಪರ್ಪಲ್. ಹಾಗೆ ಪರ್ಪಲ್ ಮೆಡಿಟೇಷನ್ ಮಾಡ್ಬೋದು. ಹಿಂದೆ ವೈಲೆಟ್ ಫ್ಲೇಮ್ ಹೀಲಿಂಗ್ ಅಂತ ಮಾಡಿದ್ವಿ. ಸೊ ಅವಾಗ ಇಲ್ಲಿರೋರು ಎಷ್ಟೋ ಜನ ಅಟೆಂಡ್ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ತೀವಿ, ವೈಲೆಟ್ ಫ್ಲೇಮ್ ಹೀಲಿಂಗ್ ಅಲ್ಲಿ ಸಿಂಬಲ್ಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ನಾವೇನ್ ಮಾಡ್ತಾ ಅದು ಟೀಚ್ ಮಾಡ್ತಾ ಹೋಗ್ತೀವಿ. ಆಲ್ಮೋಸ್ಟ್ ಸರಸ್ವತಿ ರೇಖೆ ಆದ್ಮೇಲೆ ನೆಕ್ಸ್ಟ್ ಬೇರೆ ಬೇರೆ ಈ ತರ ಸ್ಪಿರಿಚುವಲ್ ಕೋರ್ಸಸ್ ನಾವು ಮಾಡ್ತಾ ಹೋಗ್ತೀವಿ. ಓಕೆ, ಪ್ರೊಟೆಕ್ಷನ್ ಶೀಲ್ಡಿಂಗ್ ಜಸ್ಟ್ ನಾವು ಇದ್ರ ಕಣ್ಮುಚ್ಚಿ ಕೂತಿದೀವಿ. ಜಸ್ಟ್ ಇಮ್ಯಾಜಿನೇಷನ್ ನಮ್ ಸುತ್ತ ಏನ್ ಮಾಡ್ತಾ ಇದೀವಿ ನಾವು, ಇದು ರೇಖೆ ಕಲಿತೆ ಇದ್ದವರಿಗೂ ಅಪ್ಲಿಕೇಬಲ್ ಆಗುತ್ತೆ. ಈ ರೇಖೆ ಯಾರು ಕಲ್ತಿಲ್ವೋ, ಸೊ ನೀವು ಈ ತರ ಪ್ರೊಟೆಕ್ಷನ್ ಶೀಲ್ಡಿಂಗ್ ಹಾಕ್ತಾ ಹೋಗ್ಬೋದು. ಕಲ್ತಿರೋರಿಗೆ ದೀಕ್ಷೆ ಆಗಿರೋದ್ರಿಂದ ಒಂದು ಹೆಚ್ಚಿನ ಪವರ್ ಇರುತ್ತೆ ಅಷ್ಟೇ. ಓಕೆ, ಜಸ್ಟ್ ಹಾಸಿಗೆ ಮೇಲೆ ಕೂತಿದ್ದೀರಾ, ನಿಮ್ ಕಾಲ್ ಕೆಳಗಡೆ ಇಳಕ್ಕೂ ಮುಂಚೆನೆ ನೀವೇನ್ ಮಾಡ್ತಾ ಹೋಗ್ಬೇಕು, ಕಣ್ಗಳು ಮುಚ್ಚಿದ್ರೆ ಆಟೋಮೆಟಿಕಲಿ ಒಂದು ಥಾಟ್, ಒಂದು ಏನು ಎಫರ್ಮೇಶನ್ ಹಾಕೋದು, ನಿಮ್ ಸುತ್ತ ಡಿವೈನ್ ವೈಟ್ ಪಿರಮಿಡ್ ಆಕ್ಟಿವೇಟ್ ಆಗ್ತಾ ಇದೆ. ಮನ್ಸಲ್ಲೇ ಪಿರಮಿಡ್ ಎಲ್ಲಿ ಸಿಗತ್ತೆ ಅಂತ ಏನು ಕೇಳಕ್ ಹೋಗ್ಬೇಡಿ, ಮನಸ್ಸಲ್ಲೇ ನಿಮ್ ಸುತ್ತ ಒಂದು ಡಿವೈನ್ ವೈಟ್ ಪಿರಮಿಡ್ ಸಂಪೂರ್ಣವಾಗಿ ಆಕ್ಟಿವೇಟ್. ಕೈಗೆಲ್ಲ ಈ ತರ ಹಾಕ್ಬೇಕಂತ ಏನ್ ಕೇಳ್ಬೇಡಿ, ನಾನ್ ನಿಮಗೆ ತೋರ್ಸಕ್ಕಷ್ಟೇ ಇಲ್ಲಿ ಈ ತರ ಕೈನ ತೋರಿಸ್ತಾ ಇದೀನಿ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ತಾ ಹೋದ್ರೆ ಸಾಕು, ನಿಮ್ಮ ಪಾದದಿಂದ ತಲೆ ತನಕ ಡಿವೈನ್ ವೈಟ್ ಪಿರಮಿಡ್ ಆಕ್ಟಿವೇಟ್ ಆಗ್ತಾ ಇದೆ. ನೆಕ್ಸ್ಟ್
ನಿಮ್ಮ ಪಾದದ ಹೊರಗಡೆ ಒಂದು ಗ್ರೀನ್ ಪಿರಮಿಡ್ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತದೆ. ವೈಟ್ ಮೇಲೆ ಗ್ರೀನ್ ಪಿರಮಿಡ್ ಆಗ್ತಾ ಇದೆ. ನೆಕ್ಸ್ಟ್ ಈಗ ಪರ್ಪಲ್, ಗ್ರೀನ್ ಮೇಲೆ ಪರ್ಪಲ್ ಪಿರಮಿಡ್ ಆಕ್ಟಿವೇಟ್ ಆಗ್ತಾ ಇದೆ. ಸೊ ಈ 3 ಪಿರಮಿಡ್ಗಳು ನಿಮ್ಮ ನೆಗೆಟಿವಿಟಿ, ಹೆಲ್ತ್ ಇಶ್ಯೂಸ್, ಹಾಗೆ ಈ ಒಂದು ಏನು ಸ್ಟ್ರೆಸ್ ಆ ಥರ ಎಲ್ಲದ್ರಿಂದನೂ ಅಷ್ಟೇ ನಿಮ್ನ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಪ್ರೊಟೆಕ್ಷನ್ ಶೀಲ್ಡ್ ಕೆಲವು ಜಾಗಗಳಿಗೆ ಹೋದಾಗ ಏನಾಗ್ತಾ ಹೋಗುತ್ತೆ, ಅಲ್ಲಿನ ನೆಗೆಟಿವಿಟಿ ನಿಮಗೆ ಬರೋ ಚಾನ್ಸಸ್ ಇರುತ್ತಲ್ಲ. ಈಗ ಯಾರೋ ಒಂದು ಎಕ್ಸ್ಪೈರ್ಡ್ ಆಗಿರ್ತಾರೆ ನಿಮ್ಗೆ ಹತ್ತಿರದವರು, ಬೇಕಾದವರು, ಕೊನೆ ತನಕ ಆ ರಿಚುವಲ್ಸ್ ಅಲ್ಲಿ ನೀವು ಪಾಲ್ಗೊಳ್ಬೇಕಾಗಿರುತ್ತೆ. ಕೊನೆ ಮೂಮೆಂಟ್ ತನಕ ಅವ್ರ ಅಂತ್ಯ ಸಂಸ್ಕಾರ ಆಗೋ ತನಕ ನೀವೇನ್ ಮಾಡ್ಬೇಕು, ಅಲ್ಲಿರ್ಬೇಕು. ಆ ಜಾಗಗಳೇ ನೆಗೆಟಿವಿಟಿಯಿಂದ ಕೂಡಿರುತ್ತೆ. ಅವಾಗ ನಿಮ್ಗೆ ನೆಗೆಟಿವ್ ಸೋಲ್ಸ್ ಅಟ್ಯಾಕ್ ಆಗೋ ಚಾನ್ಸ್ ಇದೆ. ನಾವು ಪ್ರೊಟೆಕ್ಷನ್ ಶೀಲ್ಡ್ ಆಗಿ ಹಾಕಿದಾಗ, ಅಥವಾ ನಮ್ಮ ವೈಬ್ರೇಷನ್ ಹೈ ಇದ್ದಾಗ, ನಮ್ಮ ಎನರ್ಜಿ ಫೀಲ್ಡ್ ಸ್ಟ್ರಾಂಗ್ ಇದ್ದಾಗ ನೆಗೆಟಿವ್ ಸೋಲ್ಸ್ ನಮ್ಗೆ ಅಟ್ಯಾಕ್ ಮಾಡಕ್ ಸಾಧ್ಯ ಇಲ್ಲ. ಓಕೆ, ರೇಖಿ ಜೀವನ್ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನೀವು ಇದಕ್ಕಿಂತ ದೊಡ್ಡ ವಿದ್ಯೆ ಇನ್ಯಾವುದೂ ಇಲ್ಲ. ನೀವು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಜೀವನದಲ್ಲಿ ಬಯಸಿದ್ದು ನಿಮ್ಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಹಿಡಿದು ಪ್ರತಿಯೊಂದು ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ನಮ್ಮ ಡೆಡಿಕೇಶನ್, ನಾವು ಟೈಮ್ ಕೊಡ್ಬೇಕಷ್ಟೇ. ಈಚ್ ಅಂಡ್ ಎವ್ರಿ ಏನು ಪ್ರತಿಯೊಂದು ಸಮಸ್ಯೆಗಳು ಇಲ್ಲದ ಏನು ಯಾವುದೇ ಪ್ರಾಬ್ಲಮ್ ತಗೊಂಡ್ರು ನಾವು ಸೊಲ್ಯೂಷನ್ ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಪ್ರತಿಯೊಂದನ್ನು ಈ ರೇಖೆಯಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಕಿವಿಗಳಿಗೆ ರೇಖೆ ಮಾಡೋದ್ರಿಂದ ಅರ್ಥ ಆಗುತ್ತೆ. ಹಿಯರಿಂಗ್ ಪ್ರಾಬ್ಲಮ್ಸ್ ಜಸ್ಟ್ ಇದು 2 ಪೊಸಿಷನ್ಗೂ ರೇಖೆ ಮಾಡ್ಕೊಳ್ಳೋದ್ರಿಂದ, ಯಂಗ್ಸ್ಟರ್ಸ್ ಅಥವಾ ಮಿಡಲ್ ಏಜ್ ಅವ್ರು ಈಗಲೇ ರೇಖೆ ಮಾಡ್ಕೊಳ್ಳೋದ್ರಿಂದ, ದೊಡ್ಡವರು ಅಂದ್ರೆ ನಿಮ್ಗೊಂದು 60 ಇಯರ್ಸ್ 70 ಆದ್ಮೇಲೆ ಕಿವಿಗಳು ಆಟೋಮೆಟಿಕಲಿ ಅಲ್ಲಿ ಕೇಳಿಸಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಅದ್ ನೀವೀಗ ಕಿವಿಗಳಿಗೆ ರೇಖೆ ಮಾಡ್ಕೊಳ್ಳೋದ್ರಿಂದ ಡೇ ಬೈ ಡೇ ಅಲ್ಲಿ ನಿಮ್ಗೆ ಏನು ಶ್ರವಣ ದೋಷ ಅಥವಾ ಹಿಯರಿಂಗ್ ಪ್ರಾಬ್ಲಮ್ ಅಂತ ನೀವು ಟೈಪ್ ಮಾಡಿ ಹಾಕಿದ್ರಲ್ಲ, ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಬಟ್ ನಾವೇನ್ ಮಾಡ್ತಾ ಹೋಗ್ಬೇಕು, ಪ್ರಾಕ್ಟೀಸ್ ಜಾಸ್ತಿ ಮಾಡ್ತಾ. ಕಣ್ಣು ಅಷ್ಟೆ, ಈಗಲೇ ಜಾಸ್ತಿ ಕಣ್ಗಳಿಗೆ ರೇಖೆ ಮಾಡೋದ್ರಿಂದ ಮುಂದೆ ಸ್ಪೆಕ್ಸ್ ಬರುತ್ತಾಗ್ತಾ ಹೋಗುತ್ತೆ. ಇದು ಯಾರೋ ಹೇಳಿದ್ರು ಅಂತ ಕತೆ ನಾನು ಹೇಳ್ತಾ ಇಲ್ಲ ನಿಮ್ಗೆ. ಬಿಕಾಸ್ ಆಫ್ 10 years ಎಕ್ಸ್ಪೀರಿಯನ್ಸ್ ಇಂದ ನಾನು ನಿಮ್ಗೆ ಇದೆಲ್ಲ ಹೇಳ್ತೇನೆ. ನಿಮ್ಗೆ ಏನ್ ಬೇಕು ಜೀವನದಲ್ಲಿ ಪ್ರತಿಯೊಂದು ರೇಖೆಯಲ್ಲಿ ಸಿಗ್ತಾ ಹೋಗುತ್ತೆ. ಏನ್ ಬೇಕು ಪ್ರತಿಯೊಂದು. ಒಬ್ಬ ಮನುಷ್ಯ ಬರ್ತಾನೆ ಮುಂದೆ, ಈಸ್ ಎ ಗುಡ್ ಆರ್ ಬ್ಯಾಡ್, ಆ ಮನುಷ್ಯ ನಂಬಬಹುದಾ ಬೇಡವಾ ಅನ್ನೋದು ನಿಮ್ಮ ಒಂದು ಸಿಕ್ಸ್ ಸೆನ್ಸ್ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಅಷ್ಟು ಒಂದು ಏನು ರೇಖೆಯಲ್ಲಿ ಆಧ್ಯಾತ್ಮಿಕಕ್ಕೆ ಹೋಗ್ಬೇಕಂತ ಇರ್ತೀರಾ, ರೇಖೆಯಿಂದ ಹೆಲ್ಪ್ ಆಗ್ತಾ ಹೋಗುತ್ತೆ. ಆಧ್ಯಾತ್ಮಿಕಕ್ಕೆ ನೀವು ಇನ್ನ ಅಪ್ಗ್ರೇಡ್ ಆಗ್ಬೋದಿರ್ಬೋದು, ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್ ನಿಮ್ಮಲ್ಲಿ ಆಗೋದಿರ್ಬೋದು, ಪ್ರತಿಯೊಂದು ಏನೋ ರೇಖೆಯಲ್ಲಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಟೈಮ್ ಆಗಿ ಬಂತು. ಲಾಸ್ಟ್ 1 ಕ್ವಶನ್ಗೆ ಟೈಮ್ ಕೊಡ್ತೀನಿ. ಏನಾದ್ರೂ ಡೌಟ್ ಇದ್ರೆ ರೇಖೆ ಲೆವೆಲ್ 1 ಸ್ಟೂಡೆಂಟ್ಸ್ ಕೇಳಿ, ಯಾಕಂದ್ರೆ ಸಪ್ರೇಟ್ ಆಗಿ ನನಗೆ ಆಗಲ್ಲ, ಟೈಮ್ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ಈ ತರ ಗ್ರೂಪ್ ಅಲ್ಲಿ ನಾನು ನಿಮ್ಗೆ ಮಾಡ್ದೆ ಅಷ್ಟೆ. ಓಕೆ, ಸೊ ಶಾಂತ ಮೇಡಮ್, ನಿಮ್ದು ಕ್ವಶನ್ ಇತ್ತು, ಏನು ಮಾಡ್ಲಿಲ್ಲ ಮತ್ತೇನೋ ಅಂತ. ಸೊ ನೀವೇ ಇಲ್ಲ ಇವತ್ತು ಕ್ವಶನ್ ಕೇಳೋಕೆ. ಇನ್ ಯಾರು ಏನ್ ಡೌಟ್ ಇದ್ರು ಕೇಳಿ. ಈಗ ನಾನು ಮತ್ತೆ ರೇಖಿ ದೇವತೆಗಳಿಂದನೇ ನಾವು ಮೆಡಿಟೇಷನ್ ಇವಾಗ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆ, ಸರ್ ಇವ್ರಿಗೆ ರೇಣುಕಾ ಮೇಡಮ್ಗೆ ಅನ್ಮ್ಯೂಟ್ ಮಾಡಿ. ಚೇತನ್ ಸರ್. ಮೇಡಮ್ ನಮಸ್ತೆ. ಹಾ ಹೇಳಿ ರೇಣುಕಾ. ಬೆಳಗ್ಗೆ ಎದ್ದು ನಾವು ಅಕಸ್ಮಾತ್ ಟ್ರಿಪಲ್ ಪಿರಮಿಡ್ ಆಗ್ಲಿಲ್ಲ ಅಂದ್ರೆ, ನಾವೀಗ ನೀವ್ ಹೇಳಿದ್ರಲ್ಲ ಯಾವ್ದಾದ್ರು ನೆಗೆಟಿವ್ ಪ್ಲೇಸಸ್ ಹೋದ್ರೆ ಆತರ ಅಂತ, ನಾವ್ ಅದಕ್ ಮುಂಚೆ ಏನಾದ್ರು ಹಾಕೊಳ್ಬೋದಾ? ಹಾಕೋಬಹುದು. ಈಗ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸಲ ಮರ್ತೋಗ್ಬಿಡುತ್ತೆ ಹರಿಬಿರಿಯಲ್ಲಿ. ಸೇಮ್ ನನಗೂ ಆಗತ್ತೆ, ಒಂದ್ಸಲ ಲೇಟ್ ಆಗಿ ಪಟ್ ಅಂತ ಇದ್ಬಿಟ್ಟ ಬಂದ್ಬಿಡ್ತೀವಿ. ಯಾವಾಗ ನೆನಪಾಗುತ್ತೆ ಅವಾಗ ಹಾಕೋಬೇಕು. ನೆನಪಿದ್ದಾಗ ಹಾಸಿಗೆಯಿಂದ ನಾವು ಎದ್ದ ತಕ್ಷಣ ನಾವೇನ್ ಮಾಡ್ತಾ ಹೋಗ್ಬೇಕು, ಪ್ರೊಟೆಕ್ಷನ್ ಶೀಲ್ಡ್ ನಾವು ಹಾಕ್ತಾ ಹೋಗ್ಬೇಕು. ಅಂತಂತ ಜಾಗಗಳಿಗೆ ಭೇಟಿ ಕೊಟ್ಟಾಗ ನೀವೇನ್ ಮಾಡ್ತಾ ಹೋಗಿ ಅವಾಗಲೂ ಹಾಕೊಳ್ಳಿ. ಈಗ ಗ್ರೇವ್ ಯಾರ್ಡ್ ಅಂತ ಜಾಗಗಳಿಗೆ ಹೋದಾಗ, ಯಾವ್ದಾದ್ರು ಮನೆಗಳಿಗೆ ಹೋಗ್ತೀವಿ, ನೆಗೆಟಿವಿಟಿ ಜಾಸ್ತಿ ಇರುತ್ತೆ, ಅಂತ ಜಾಗಗಳಿಗೆ ಹೋಗಕ್ ಮುಂಚೆನೆ ಪ್ರೊಟೆಕ್ಷನ್ ಹಾಕೊಂಡೇ ಹೋಗಿ.
ಹಿಂಗ್ ಯಾರಾದ್ರೂ ನಮ್ಗ್ ಅನ್ಸುತ್ತೆ ಇವ್ರಲ್ಲಿ ನೆಗೆಟಿವಿಟಿ ಇದೆ, ಇವ್ರು ಬಂದು ಹೋದ್ಮೇಲೆ ಅಥವಾ ಇವ್ರ ಜೊತೆ ಮಾತಾಡದ್ಮೇಲೆ ನಂಗ್ ಆತರ ಎಕ್ಸ್ಪೀರಿಯನ್ಸ್ ಆಗಿದೆ, ಮನ್ಸೆಲ್ಲ ಒಂಥರ ಬೇಜಾರಾದಂಗೆ ಆತರ ಅಳು ಬರೋಂಗೆ, ಆತರ ಮನುಷ್ಯರು ಸಿಕ್ಕಿದಾಗ ಯಾವ್ದಾರ ವ್ಯಕ್ತಿಗಳು ಅಲ್ಲಿ ಮನ್ಸಿನಲ್ಲೇ ನಾವು ಟ್ರಿಪಲ್ ಪಿರಮಿಡ್ ಹಾಕೊಂಡ್ಬಿಡೋದು. ಮನ್ಸಲ್ಲಿ ಅಲ್ಲೇ ಹಾಕೋಬಹುದು, ಆ ವ್ಯಕ್ತಿಗೂ ಹಾಕ್ಬೋದು ಪಿರಮಿಡ್. ಈಗ ನಿಮ್ಗೆ ನೆಗೆಟಿವ್ ಕಳ್ಸಕ್ಕೆ ಅಂತ ನಮ್ಮ ಮನೆಗಳಿಗೆ ಬಂದಿರ್ತಾರೆ, ತೊಂದ್ರೆ ಮಾಡಕ್ಕೆ ಅಂತ ಏನೋ ಇಟ್ಟು ಹೋಗಕ್ ಬಂದಿರ್ತಾರೆ ಹಲವಾರು ವ್ಯಕ್ತಿಗಳು. ಅವ್ರು ಬಂದ ತಕ್ಷಣ ಅವ್ರಿಗೆ ಹಾಕ್ಬಿಡೋದು. ಅವ್ರಿಗೆ ಪಿರಮಿಡ್ ಹಾಕಿದಾಗ ಅವ್ರು ಕಳ್ಸೋ ಅಂತ ಏನು ಆ ಥಾಟ್ಸ್ ಅವರಲ್ಲೇ ಉಳ್ಕೊಬಿಡುತ್ತೆ. ಪಿರಮಿಡ್ ಅದನ್ನ ಪ್ರೊಟೆಕ್ಟ್ ಮಾಡ್ತಿರುತ್ತಲ್ಲ, ನಿಮ್ ಮನೆ ಒಳಗಡೆ ಎಂಟ್ರಿ ಆಗಕ್ ಸಾಧ್ಯ ಇಲ್ಲ. ನೀವು ಪಿರಮಿಡ್ ಹಾಕೊಂಡು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಅವ್ರಿಗೂ ಇಮ್ಯಾಜಿನ್ ಅಲ್ಲೇ ಮಾತಾಡ್ತಾ ಹಂಗೆ ಅವ್ರ ಸುತ್ತ ಪಿರಮಿಡ್ ಹಾಕ್ಬಿಡಿ. ಅವಾಗ ಏನಾಗ್ತಾ ಹೋಗುತ್ತೆ ಅಂದ್ರೆ ಅವ್ರು ಕಳ್ಸೋ ನೆಗೆಟಿವ್ ಥಾಟ್ಸ್ ಅಲ್ಲೇ ಉಳ್ಕೊಬಿಡುತ್ತೆ. ಓಕೆ, ಓಕೆ ಮೇಡಮ್. ಅವ್ರಿಗೂ 3 ಟ್ರಿಪಲ್ ಪಿರಮಿಡ್ ಹಾಕ್ಬೇಕಾ? ಟ್ರಿಪಲ್ ಪಿರಮಿಡ್ ಹಾಕ್ಬಿಡಿ. ಆ ಸ್ಟ್ರಾಂಗ್ ಆಗಿ ಹಾಕಿದಾಗ ಏನಾಗ್ತಾ ಹೋಗುತ್ತೆ, ಅವರಲ್ಲೇ ಅಲ್ಲಿ ಉಳ್ಕೊಬಿಡುತ್ತೆ ಆ ನೆಗೆಟಿವಿಟಿ, ಅದು ಹೊರಗಡೆ ಬರಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಪ್ರೊಟೆಕ್ಷನ್ ಶೀಲ್ಡಿಂಗು ಹಾಕ್ಬೋದು. ನಮಸ್ತೆ ಮೇಡಮ್. ಹಾ, ನಮಸ್ತೆ ಮೇಡಮ್. ಹೇಳಿ. ನಾನು ಶಾಂತ ಮಾತಾಡ್ತಾ ಇರೋದು. Yes. ಅದೇ ಮನ್ಸ್ಗೆ ಹೇಗೆ ಕಂಟ್ರೋಲ್ ಮಾಡ್ಕೊಬೇಕು, ಹೇಗೆ ಮಾಡ್ಬೋದು ಹೇಳಿ ಮೇಡಮ್ ಒಂಚೂರು. ಇನ್ನು ಇನ್ನೊಂದ್ಸಲ ಕೇಳಿ ನಿಮ್ ಕ್ವಶನ್. ಇಂಟ್ರೆಸ್ಟ್ ಹೋಗ್ತೀವಿ ಪೂಜೆ ಮಾಡಕ್ಕೆ, ಒಂದೇನಾದ್ರು ಬರೆಯೋಣ ಅಂತ, ಒಂದು ಓದೋಣ ಅಂತ, ಎಲ್ಲ ಅರ್ಧಂಬರ್ಧ ಆಗುತ್ತೆ. ಅದಕ್ಕೆ ಹೇಗೆ ಮಾಡ್ಬೇಕು? ಹೇಗೆ ಮಾಡ್ಬೇಕು? ಮನ್ಸು ಚಂಚಲ, ಅದು ಹಿಡಿದು ಇಟ್ಕೊಂಡಿರೋದೇ ಸಾಧನೆ. ಓಕೆ, ಹೇಗೆ ಈಗೇನೋ ಮಾಡ್ಬೇಕಂತ ಕೂತಿರ್ತೀರ, ಮನ್ಸು ಮಾಡ್ಬೇಡ ಅಂತ ಹೇಳುತ್ತೆ. ಮನ್ಸು ಏನ್ ಹೌದು. ಅದಕ್ಕೆ ಅಪೋಸಿಟ್ ಆಗಿ ಬನ್ನಿ. ಈಗ ರೇಖಿ ಪ್ರಾಕ್ಟೀಸ್ ಮಾಡ್ಬೇಕಂತ ಬರ್ತೀರಾ, ನಿಮ್ ಮನ್ಸು ಹೇಳುತ್ತೆ ಯಾಕೆ ಮಾಡ್ತೀಯ, ನಾಳೆ ಮಾಡು, ಇವಾಗ ಏನ್ ಮಾಡ್ತೀಯ ಅಂತ. ಮನ್ಸಿನ ಮಾತು ಕೇಳ್ಬೇಡಿ, ನಿಮ್ಮ ಒಳಗಡೆ ಮಾತು ಕೇಳಿ. ಮನ್ಸು ನಮ್ಮನ್ನ ದಾರಿ ತಪ್ಪಿಸುತ್ತೆ. ಯಾವಾಗ ಮನ್ಸನ್ನ ಹಿಡಿದಿಟ್ಕೊಂಡು ಸಾಧನೆ ಮಾಡ್ತಾನೆ ಅವನು ನಿಜವಾದ ಸಾಧಕ. ಓಕೆ, ಸೊ ನಿಮ್ಮ ಮನ್ಸು ಹೇಳ್ತಿರೋದನ್ನ ಯಾವತ್ತೂ ಕೇಳ್ಬೇಡಿ, ನೀವು ಪ್ರಾಕ್ಟೀಸ್ ಮಾಡಿ. ಮನ್ಸು ಹೇಳ್ತಾ ಇರ್ತೆ ಪ್ರಾಕ್ಟೀಸ್ ಮಾಡ್ಬೇಡ, ಹೋಗಿ ಪಾನಿಪುರಿ ತಿನ್ಕೊಂಡ್ ಬಾ ಅಂತ. ನೀವೇನ್ ಮಾಡ್ತಾ ಹೋಗ್ವಿ, ಅಷ್ಟು ಪ್ರಾಕ್ಟೀಸ್ ಮಾಡಿ ಕೂತ್ಕೊಂಡು. ಸೊ ಮನ್ಸಿನ ಗೆದ್ದಾಗ ಅವನು ನಿಜವಾದ ಸಾಧಕ. ಈ ತರ ಒಂದ್ ಸಾಧನೆ ಅಂದಾಗ ಇದೆಲ್ಲ ಸುಲಭ ಅಲ್ಲ. ಈ ತರ ಎಲ್ಲ ಚಾಲೆಂಜಸ್ ಬರ್ತಿರುತ್ತೆ. ಮತ್ತೆ ತುಂಬಾ ನೆಗೆಟಿವ್ ಸೋಲ್ಸ್ ಏನೋ ಗೊತ್ತಾ, ನಮ್ ಸುತ್ತ ನಮ್ಗೆ ಸಾಧನೆ ಮಾಡಕ್ ಬಿಡ್ತಾ ಇರಲ್ಲ. ಅದು ಒಂದ್ ರೀಸನ್ ಇಲ್ಲಿ. ಈಗ ಸಾಧಕನಾಗ್ಬೇಕಂದ್ರೆ ಇದೆಲ್ಲ ಒಂದು ಏನು ಪ್ರೈಮರಿಯಾಗಿ ಬರೋಂತ ಡಿಸ್ಟರ್ಬೆನ್ಸ್ ಎಲ್ಲರಿಗೂ ಬರ್ತಾ ಇರುತ್ತೆ. ನಿಮ್ಗೆಲ್ಲ ನನ್ಗೂ ಬರ್ತಿರುತ್ತೆ. ನಾನೇನ್ ಮಾಡ್ತೀನಿ, ನನ್ ಮನ್ಸ್ ಕೇಳಲ್ಲ, ಮನ್ಸ್ ಮಾತನ್ನ ಕೇಳಲ್ಲ, ಅದು ಅಪೋಸಿಟ್ ಆಗಿ ಹೋಗ್ತೀನಿ ನಾನು. ಅವಾಗ ಅಲ್ಲಿ ಸಾಧನೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ನೀವಾಗೆ ಗೆಲ್ಬೇಕು. ನಾನು ಹೆಲ್ಪ್ ಮಾಡ್ತೀನಿ ಹೊರತು ನನ್ ಜೊತೆಗಿದ್ದಿದ್ರೆ ಬನ್ನಿ ಶಾಂತ ಮಾಡಮ್ ಅಂತ ನಾನು ಹೆಲ್ಪ್, ನೀವು ಅಲ್ಲಿದ್ದೀರಾ, ನಾನು ಇಲ್ಲಿದ್ದೀನಿ. ಓಕೆ, ಸೊ ಅದಕ್ಕೆ ಏನ್ ಮಾಡ್ತಾ ಹೋಗಿ, ಒಂದೇ ನೀವು ಮಾಡ್ತಾ ಹೋಗಿ. ಬರಿಬೇಕೋ ಕುತ್ಕೊಂಡ್ ಬರೀರಿ. 5 ಬರ್ದಾದ್ಮೇಲೆ ನಿಮ್ ಮನ್ಸು ಹೇಳುತ್ತೆ ಇದ್ ಮಾಡ್ಬೇಡ, ಬೇರೆ ಮಾಡು ಅಂತ. ಮನ್ಸಿನ ಮಾತು ಕೇಳ್ಬೇಡಿ, ಮತ್ತೆ ಬರೆಯೋಕೆ ಸ್ಟಾರ್ಟ್ ಮಾಡಿ. ಫುಲ್ ಬರ್ ಮುಗಿಸ್ಬೇಡಿ. ಅದೇ ಸಿಂಪಲ್ ಟ್ರಿಕ್ ಇದಕ್ಕೆ ಅಷ್ಟೇ. ಮನ್ಸಿನ ಮಾತು ಕೇಳ್ಬೇಡಿ. ಯಾಕಂದ್ರೆ ನಮ್ ಸುತ್ತ ನೆಗೆಟಿವ್ ಸೋಲ್ಸ್ ತುಂಬಾ ಇರುತ್ತೆ. ಆ ನೆಗೆಟಿವ್ ಸೋಲ್ಸ್ ಏನ್ ಮಾಡ್ತಾ ಇರುತ್ತೆ, ನಮ್ಗೆ ಈ ತರ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಓಕೆ, ಅದ್ ನಿಮ್ಗೆ ಹೇಳ್ತಾ ಇರತ್ತೆ ಇದ್ ಮಾಡ್ಬೇಡ. ಅದು ನಿಮ್ಗೆ ವಾಯ್ಸ್ಗಳಿಗೆ ನಿಮ್ ಮನ್ಸಿಂದ ಇರ್ಬೋದು ಅಥವಾ ನೆಗೆಟಿವ್ದೇ ಇರ್ಬೋದು. ಯಾವಾಗ ಹೆಚ್ಚೆಚ್ಚು ರೇಖೆ ಮಾಡಿದಾಗ ನಮ್ ಆರಾ ಸ್ಟ್ರಾಂಗ್ ಆದಾಗ ಆ ನೆಗೆಟಿವ್ ನಮ್ಮ ಒಳಗಡೆ ಬರಕ್ ಆಗಲ್ಲ. ಓಕೆ, ಸೊ ಅದಕ್ಕೆ ಜಾಸ್ತಿ ರೇಖೆ ಪ್ರಾಕ್ಟೀಸ್ ಮಾಡಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಪ್ರೊಟೆಕ್ಷನ್ ಶೀಲ್ಡಿಂಗು ನೀವು ಕಾರ್ ವೆಹಿಕಲ್ಸ್ ಹಾಕಿ, ಮಕ್ಕಳು ಹಸ್ಬೆಂಡ್ ಯಾರ್ಯಾರು ಇರ್ತಾರೆ ಹಾಕಿ, ನಿಮ್ ಮನೆಗಳಿಗೆ ಹಾಕೊಂಡು ಹೋಗಿ. ಸೇಮ್ ಪಿರಮಿಡ್ ನಿಮ್ ಮನೆಗಳಿಗೆ ಹಾಕ್ಬೋದು. ಸೆಕೆಂಡ್ ಲೆವೆಲ್ಸ್ಗೆ ಚೋಕುರೆ ಹೇಳ್ಕೊಟ್ಟಿದ್ವಿ. ಚೋಕುರೆ ಹಾಕಿದಾಗ ಅದು ಮೋಸ್ಟ್ ಪವರ್ಫುಲ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗೆ ಪಿರಮಿಡ್ ಹೇಗ್ ಡ್ರಾ ಮಾಡೋದು, ಜಸ್ಟ್ ನಮ್ ಸುತ್ತ ಈಗ ಅಷ್ಟೇ ನಾನು ಹೇಳ್ಕೊಟ್ಟಿದ್ದೆ ವೀರೇಶ್ ಸರ್. ಇನ್ನೊಂದ್ಸಲ ಹೇಳ್ತೀನಿ. ನಮ್ಮ ಪಾದಗಳ ಹೊರಗಡೆಯಿಂದ ಇಮ್ಯಾಜಿನೇಷನ್ ಪಿರಮಿಡ್ ನಿಮ್ಗೆ ಗೊತ್ತು ಹೇಗಿದೆ ಅಂತ. ಜಸ್ಟ್ ಒಂದು ಇಮ್ಯಾಜಿನೇಷನ್, ವೈಟ್ ಪಿರಮಿಡ್ ನಮ್ ಸುತ್ತ ಇದೆ. ನೆಕ್ಸ್ಟ್ ಅದು ಸುತ್ತ ಗ್ರೀನ್ ಇದೆ, ನೆಕ್ಸ್ಟ್ ಪರ್ಪಲ್ ಇದೆ. ನಾವು ಆ ಪಿರಮಿಡ್ ಒಳಗಡೆ ಇದ್ದೀವಿ ಅಂತ. ಓಕೆ, ಜಸ್ಟ್ ಇದು. ಸರ್ ವಸುಧಾ ಅವ್ರಿಗೆ ಒಂದು ಅನ್ಮ್ಯೂಟ್ ಮಾಡ್ಬಿಡಿ, ವಸುಧಾ ಮೇಡಮ್ ಅವ್ರಿಗೆ, ಆಮೇಲೆ ನಾವು ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. 6 ವರ್ಷದ ಮಕ್ಕಳಿಗೂ ರೇಖಿ ಕ್ಲಾಸ್. 6 ವರ್ಷದ ಒಳಗಡೆ ಎಲ್ಲ ಮಕ್ಕಳು ಸರಸ್ವತಿ ರೇಖೆಗೂ ಕೂರಿಸಿ ದೀಕ್ಷೆ ಸಿಗುತ್ತೆ. ಬಟ್ ಪೇರೆಂಟ್ಸ್ ಮಕ್ಕಳಿಗೆ ಸಿಂಬಲ್ ಆಕ್ಟಿವೇಟ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಮಕ್ಕಳಿಗೆ ಗೊತ್ತಾಗಲ್ಲ ಸಿಂಬಲ್ ಹಾಕೋದು, ಸಹಸ್ರ ಚಕ್ರ ಯಾವ್ದಂತ ಗೊತ್ತಾಗಲ್ಲ. ಬಟ್ ಈಗಿನ ಮಕ್ಳಿಗೆ ಶಾರ್ಪ್ ಇರ್ತಾರೆ. ನೀವು ಮಕ್ಕಳಿಗೆ ಹೇಳ್ಕೊಟ್ರೆ ಅವರು ಸಿಂಬಲ್ ಹಾಕ್ತಾ ಹೋಗ್ತಾರೆ. ಓಕೆ, 2 ಸಿಂಬಲ್ ಬರುತ್ತೆ ಸರಸ್ವತಿ ರೇಖೆಯಲ್ಲಿ. ಯಾಕಂದ್ರೆ ಎಕ್ಸಾಮ್ ಹತ್ರ ಬಂದಾಗ ಇದೆಲ್ಲ ದೀಕ್ಷೆ ಕೊಡಕ್ಕೂ ಮುಂಚೆ ಕೊಟ್ಟಾಗ ಅದು ಸಿದ್ಧಿ ಆಗಿರುತ್ತೆ. ಮಕ್ಕಳಿಗೆ ಸಿಂಬಲ್ಸ್ ಗಳು ಆಕ್ಟಿವೇಟ್ ಆಗಿರುತ್ತೆ, ಮಕ್ಕಳು ಚೆನ್ನಾಗಿ ಓದ್ತಾರೆ ಅನ್ನೋ ಉದ್ದೇಶ ಕೊಡ್ತಾ ಇದೀವಿ. ಓಕೆ, ಹೇಳಿ.
ನಮಸ್ತೆ ಮೇಡಮ್. ನಮಸ್ತೆ. ಮೇಡಮ್ ನಾವು ರೇಖಿ ಇದು ಪಾಯಿಂಟ್ಸ್ ಗೆಲ್ಲ ಕೊಡ್ತಾರೆ, ಶಕ್ತಿ ಕೊಡ್ತಿರ್ತೀವಲ್ಲ, ಅವಾಗ ಒಂದು 3 ಅಥವಾ 4 ಪಾಯಿಂಟ್ ಆಯ್ತು ಅಂದ್ರೆ ಮತ್ತೆ ಪುನಃ ಇನ್ವೋಕ್ ಮಾಡ್ಕೋಬೇಕಾ? ಇಲ್ಲಪ್ಪ, ಒಂದ್ಸಲ ಹ್ಯಾಂಡ್ ಪೊಸಿಷನ್ಗೆ ಸಿಂಬಲ್ಸ್ ಆಕ್ಟಿವೇಟ್ ಮಾಡಿದ್ರೆ 26 ತನಕನೂ ಇರುತ್ತೆ. ಈಗ 3-4 ಮಾಡ್ತಾ ಇರ್ತೀರ, ಯಾರೋ ನಿಮ್ ಮನೆಗ್ ಬಂದು ಕಾಲಿಂಗ್ ಬೆಲ್ ಆಯ್ತು, ಹೋಗ್ ಹೌದು. ತೆಗಿತೀರಾ, ಮಾತಾಡ್ಸ್ ಬರ್ತೀರಾ ಅಲ್ವಾ? ಹ್ಮ್. ಎಷ್ಟು ಸ್ಟಾಪ್ ಮಾಡಿದ್ರಿ ಮತ್ತೆ ಕಂಟಿನ್ಯೂಷನ್ ಮಾಡಿದ್ರೆ ಆಯ್ತು. ರೇಖಿ ಧನ್ಯವಾದಗಳು, ಗುರುಗಳೇ ಧನ್ಯವಾದಗಳು ಅಂತ ಒಂದು ಪ್ರೇಯರ್ ಮಾಡಿ ಕಂಟಿನ್ಯೂ ಮಾಡಿ. ಮತ್ತೆ ಒಂದ್ಸಲ ಕೈಗಳಿಗೆ ಹಾಕೊಂಡ್ರೆ ಮತ್ತೆ ಹಾಕ್ಬೇಕಂತ ಏನಿಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್ ಮತ್ತೊಂದು, ನೀವು ಆಕಾಶಿಕ್ ರೆಕಾರ್ಡಿಂಗ್ ಯಾವಾಗ ಮಾಡ್ತೀರಾ ಮೇಡಮ್? ಕ್ಲಾಸ್ ಮಾಡ್ಬೇಕು ಮ್ಯಾಮ್, ಎಲ್ಲ December 1 ಇಂದ 28 ಫಸ್ಟ್ ಒಳಗಡೆ ನನ್ಗೆ ಮಾಡಷ್ಟು ಆಗ್ತಾ ಇಲ್ಲ ಟೈಮು. ಆಲ್ಮೋಸ್ಟ್ ಎಲ್ಲ 28 ಮೇಲೆ. ನಮ್ ಫ್ರೆಂಡ್ ಬಹಳ ಕಾಡ್ತಾ ಇದ್ದಾಳೆ, ಅದಕ್ಕೋಸ್ಕರ. ಮತ್ತೆ ಫೀಸ್ ಎಷ್ಟಾಗುತ್ತೆ ಮೇಡಮ್ ಅದು? ನಾನು ನೋಡಿ ಹೇಳ್ತೀನಿ, ಲೆವೆಲ್ಸ್ ಎಷ್ಟು ಲೆವೆಲ್ಸ್ ಮಾಡೋದು, ಏನು ಪ್ಲಾನ್ಸ್ ಎಲ್ಲ ಅದ್ ನಾನು ನೋಡಿ ಮೇಡಮ್ ನಿಮ್ಗೆ ಹೇಳ್ತೀನಿ. ಓಕೆ ಮೆಸೇಜ್ ಹಾಕಿ ಮೇಡಮ್, ಪರವಾಗಿಲ್ಲ. ಓಕೆ, ಮೆಸೇಜ್ ಆಗ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಯಾ ಥ್ಯಾಂಕ್ ಯು. ಓಕೆ, ನಾವು ಇನ್ನ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತಾ. ಓಕೆ, ಇನ್ನೇನ್ ಡೌಟ್ಸ್ ಇದ್ರೂ ನೀವು ಪರ್ಸ್ನಲಿ ಮೆಸೇಜ್ ಮಾಡಿ ಅದ್ರ ಗ್ರೂಪಲ್ಲಿ ಹಾಕಿ. ಓಕೆ, ಸೊ ನಾಳೆ ಆಲ್ಮೋಸ್ಟ್ ಲೆವೆಲ್ 2 ವರೆಗೆ ಮಾಡಿದ್ರು ಮಾಡ್ಬೋದು. ಈ ವೀಕ್ ನಾವು ಆಲ್ಮೋಸ್ಟ್ ಇದ್ರ ಬಗ್ಗೆ ಮಾತಾಡೋಣ. ಫ್ರೈಡೆ ಬಂದು ದುರ್ಗಾ ಎನರ್ಜಿ ಆಕ್ಟಿವೇಶನ್ ಇರುತ್ತೆ. ಒಂದ್ಸಲ ಪಿರಮಿಡ್ ಹಾಕಿದ್ರೆ ಅಲ್ಲಿ ಏನಾಗ್ತಾ ಆಗುತ್ತೆ ಅಂದ್ರೆ ಇರತ್ತೆ. ಇವತ್ತು ನಾವು ಥಾಟ್ ಎಫರ್ಮೇಷನ್ ಕೊಡ್ತಾ ಹೋಗ್ಬೇಕು. ಈಗ 24 hours ನಾವು ಆಕ್ಟಿವೇಟ್ ಮಾಡ್ತಾ ಹೋಗ್ಬೋದು ಒಂದ್ಸಲ ಪಿರಮಿಡ್ ಹಾಕ್ತೀವಿ. ಇವತ್ತು ನಾನೀಗ ಬೆಳಿಗ್ಗೆ ನಿಮ್ಗೆಲ್ಲ ಇವತ್ತು ಪಿರಮಿಡ್ ಹಾಕ್ತೀನಿ ನಾನು. ಇವತ್ತು ಇಲ್ಲಿ ಎಷ್ಟು ಜನ ಇದ್ರೆ ಆಲ್ಮೋಸ್ಟ್ ಇಷ್ಟು ಜನರಿಗೂ 117 ಇದ್ರಲ್ಲ, ಇಷ್ಟು ಜನರಿಗೂ ಇನ್ಕ್ಲೂಡಿಂಗ್ ಮೀ ನಾನು ಪಿರಮಿಡ್ ಹಾಕೋ ಎನರ್ಜಿ 24 hours ನಾವು ಕೊಟ್ಟ ಅಷ್ಟು 24 hours ಇರ್ಲಿ. ನಾಳೆ ಬೆಳಿಗ್ಗೆ ಮತ್ತೆ ಎದ್ದ ತಕ್ಷಣ ನಾವು ಪಿರಮಿಡ್ ಹಾಕ್ಬೇಕು. ಈಗ ಕೆಲವೊಂದು ಜಾಗಗಳಿಗೆ ಹೋದಾಗ ಪಿರಮಿಡ್ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಗ್ರೇವಿ ಯಾರ್ಡ್ ಇರ್ಬೋದು, ಅಂತ ಜಾಗಗಳಿಗೆ ಹೋದಾಗ, ಅಥವಾ ನನ್ನ ಮನೆಗಳಲ್ಲಿ ತುಂಬಾ ನೆಗೆಟಿವಿಟಿ ಇರುತ್ತೆ ಅಂತ ಜಾಗಗಳಿಗೆ ಹೋದಾಗ, ಈ ಕ್ಲಬ್ಗಳಿಗೆ ಹೋದಾಗ, ಬಾರ್ ಅಂತ ಜಾಗಗಳಿಗೆ ಹೋದಾಗ, ನಾನ್ ವೆಜಿಟೇರಿಯನ್ ಹೋಟೆಲ್ಸ್ಗಳಿಗೆ ಹೋದಾಗ ಅಲ್ಲ ಏನಾಗ್ತಾ ಹೋಗುತ್ತಂದ್ರೆ ಈಗ ರೆಸ್ಟೋರೆಂಟ್ ಏನೇನೋ ಇರತ್ತಲ್ಲ, ಹೋಟೆಲ್ಸ್ ಆ ಥರ ಎಲ್ಲ ಅಂತ ಜಾಗಗಳಿಗೆ ಹೋದಾಗ ಏನಾಗ್ತಾ ಅಂತ ಜನರೇ ಬಂದಿರ್ತಾರೆ. ಅಲ್ಲಿ ಈ ಬಾರ್ಸ್ ಕ್ಲಬ್ಸ್ ಅಲ್ಲೆಲ್ಲ ನೀವು ಹೋದಾಗ ಆಲ್ಮೋಸ್ಟ್ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ, ಕ್ಲಬ್ಸ್ ಬಾರ್ಸ್ ಪಾರ್ಟೀಸ್ ಅಂತ ಹೋದಾಗ ಆಲ್ಮೋಸ್ಟ್ ರೇಖಿ ಸ್ಟೂಡೆಂಟ್ಸ್ ಪಾರ್ಟೀಸಿಗೆ ಹೋಗ್ಲೇಬೇಡಿ ಅಂತ ಹೇಳಲ್ಲ, ಹೋಗಿ, ಬಟ್ ಅದನ್ನೇ ಹ್ಯಾಬಿಟ್ ಆಗಿ ಇಟ್ಕೋಬೇಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಆಲ್ಮೋಸ್ಟ್ ಇಲ್ಲಿ ಎಲ್ಲರಿಗೂ ಈ ಪಾರ್ಟೀಸ್ ಅಂತ ತುಂಬಾ ಅಟೆಂಡ್ ಮಾಡ್ತಾರೆ ಅಂತ ಜನರೇ ಇರ್ತಾರಲ್ಲಿ. ಅವಾಗ ನಮ್ದು ಅಲ್ಲಿ ಹೋಗ್ತಾ ಇರುತ್ತೆ. ಪಿರಮಿಡ್ಸ್ ಏನ್ ನಾವು ಸಿಂಬಲ್ ಹಾಕಿರ್ತೀವಿ, ಪಿರಮಿಡ್ ಶೀಲ್ಡಿಂಗ್ ಹಾಕಿರ್ತೀವಿ, ಎಲ್ಲಿ ಆಲ್ಕೋಹಾಲ್, ಎಲ್ಲಿ ನಾನ್ ವೆಜಿಟೇರಿಯನ್ ಅಂತ ಜಾಗಗಳಿಗೆ ಭೇಟಿ ಕೊಟ್ಟಾಗ ಏನಾಗ್ತಾ ಹೋಗುತ್ತಂದ್ರೆ ನಮ್ಮ ಒಂದು ಪವರ್ ಅಲ್ಲಿ ಕಮ್ಮಿ ಅಂತ ಜನರೇ ಅಲ್ಲಿ ಇರ್ತಾರೆ. ಅವಾಗ ಏನಾಗ್ತಾ ಹೋಗುತ್ತೆ, ನಮ್ಮ ಪವರ್ ಕಮ್ಮಿ ಅಂತ ಹೋಗ್ಲೇಬೇಕಂದಾಗ ಹೋಗಿ ಕಂಪಲ್ಸರಿ ತುಂಬಾ ಪಾರ್ಟೀಸಿಗೆ ಅಟೆಂಡ್ ಮಾಡೋದು ಅಂತದೆಲ್ಲ ಅವಾಯ್ಡ್ ಮಾಡ್ಬಿಡಿ. ಆಲ್ಕೋಹಾಲ್ ಬಂದು ನಮ್ಮ ಪವರ್ನ ಕಮ್ಮಿ ಮಾಡ್ತಾ ಹೋಗುತ್ತೆ, ನಾನ್ ವೆಜ್ ಮತ್ತೆ ಆಲ್ಕೋಹಾಲ್. ಸೊ ಅದಕ್ಕಾಗಿ ನಾವು ರೇಖಿಗೆ ಬಂದಾಗ, ಒಂದು ಆಧ್ಯಾತ್ಮ ಅಂತ ಬಂದಾಗ ಇದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ರೇಖಿ ಲೆವೆಲ್ 2 ಮಾಡೋಣ ಸರ್. ಆಲ್ಮೋಸ್ಟ್ December 1 ಇಂದಾನೆ ಆಲ್ಮೋಸ್ಟ್ ಎಲ್ಲ December 1 ಇಂದಾನೆ. ಈಗ ಒಂದು ಸಮ್ ಟೈಮ್ ನಮ್ಗೇನು ಮಾಡಂಗಿಲ್ಲ, ಸ್ವಲ್ಪ ಓಕೆ 28 ತನಕ ಸೊ ಏನು ಕ್ಲಾಸಸ್ ಮಾಡಂಗಿಲ್ಲ, ಹಾಗಾಗಿ ಏನು ಮಾಡ್ತಾ ಇಲ್ಲ. 29th ಮೇಲೆ ನಾನು ಮೆಸೇಜ್ ಹಾಕ್ತೀನಿ ನಿಮಗೆ, 2 days ಬಿಫೋರ್ ಮೆಸೇಜ್ ಹಾಕ್ತೀನಿ. ಲೆವೆಲ್ 2, 1 ಎಲ್ಲ ಓಕೆ. ಮಾಸ್ಟರ್ಸ್ ಎಲ್ಲ ಲೆವೆಲ್ಸ್ 3, 4 ಮತ್ತೆ ಯಾರಿಗೆ ಏನೇನು ಬೇಕು ನೀವು ಕಲಿತಾ ಹೋಗ್ಬೋದು. ಓಕೆ, 5:42 ಆಯ್ತು. ಇನ್ನು 10 minutes ನಾನು ರೇಖಿ ದೇವತೆಗಳ ಎನರ್ಜಿ ನಿಮ್ಗೆ ಆಕ್ಟಿವೇಟ್ ಮಾಡ್ತಾ ಹೋಗ್ತೀನಿ. ಮತ್ತೆ ನಾಳೆ ರೇಖಿ ಲೆವೆಲ್ 2 ನಾನು ಮಾಡ್ತಾ ಹೋಗ್ತೀನಿ. ಲೆವೆಲ್ 2 ಏನ್ ಡೌಟ್ಸ್ ಇದೆಯೋ ಎಲ್ಲ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಲೆವೆಲ್ 2 ಡೌಟ್ಸ್ ನಾಳೆ ನಾವು ಕ್ಲಾರಿಫಿಕೇಶನ್ ಮಾಡ್ತಾ ಹೋಗೋಣ. ಲೆವೆಲ್ 2 ಓಕೆ. ಲೆವೆಲ್ 1 ಅವರು ನಾಳೆ ಏನ್ ಡೌಟ್ ಇರುತ್ತೋ ಎಲ್ಲ ನೀವು ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಮಾತಾಡ್ತಾರೆ 8 ಗಂಟೆ ತನಕ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ, ಯಾಕಂದ್ರೆ ಅಷ್ಟು ವಿಷಯಗಳಿದೆ ಹೇಳಕ್ಕೆ. ಸೊ ಅದಕ್ಕೆ ನೀವೆಲ್ಲ ಏನ್ ಡೌಟ್ಸ್ ಇರುತ್ತೋ ರೇಖಿ ಬಗ್ಗೆ ಎಲ್ಲ ಬರ್ದಿಟ್ಕೋಬೇಡಿ. ನಾಳೆ ಎಲ್ಲ ಕೇಳ್ತಾರೆ ಇಂಥ ಹೆಲ್ತ್ ಪೊಸಿಷನ್ಗೆ ಯಾವ್ಯಾವ ಪೊಸಿಷನ್ ನಾನು ಹೇಳ್ಕೊಡ್ತೀನಿ ನಾಳೆ. ಓಕೆನಾ? ಸೊ ಇದು ನಾಳೆ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ,
ನಾನು ಇಲ್ಲಿ ಏನು ಇಟ್ಕೊಂಡಿಲ್ಲ ಬೇರೆಯವ್ರಿಗೆ ಪ್ರೊಟೆಕ್ಷನ್. ಉಳಿದಿದ್ದೆಲ್ಲ ನಾಳೆ. ಇವತ್ತೆಲ್ಲ ನಿಮಗೆ ಪ್ರೊಟೆಕ್ಟ್ ಮಾಡಿ ನಾಳೆನೂ ಸೇಮ್ ಕ್ಲಾಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ ನಾವು ಏನು ಮೆಡಿಟೇಷನ್ ಮಾಡ್ತಾ ಹೋಗೋಣ. ಓಕೆ, ಎಲ್ಲರೂ ಕಣ್ಗಳನ್ನ ಮುಚ್ಚಿ ರಿಲ್ಯಾಕ್ಸ್ 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 ರಿಲ್ಯಾಕ್ಸ್. ನಿಮ್ಮ ಸಂಪೂರ್ಣವಾಗಿ ಶರೀರ ಹೆಚ್ಚಿನ ವಿಶ್ರಾಂತ ಸ್ಥಿತಿಯಲ್ಲಿದೆ. ರಿಲ್ಯಾಕ್ಸ್. ನಿಮ್ಮ ದೇಹ, ಮನಸ್ಸು ಮತ್ತು ಆತ್ಮ ಸಂಪೂರ್ಣವಾದ ವಿಶ್ರಾಂತ ಸ್ಥಿತಿಯಲ್ಲಿದೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಿಮ್ಮ ಎರಡೂ ಪಾದಗಳಲ್ಲೂ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಎರಡೂ ಮಂಡೆ ಚಿಪ್ಪುಗಳಲ್ಲೂ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಎರಡೂ ಕಾಲುಗಳಲ್ಲೂ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಿಮ್ಮ ಹೊಟ್ಟೆ ಭಾಗದಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಿಮ್ಮ ಎದೆ ಭಾಗದಲ್ಲಿ ಮತ್ತು ಹೃದಯ ಭಾಗದಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಗಂಟಲಿನ ಭಾಗದಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಮತ್ತು ಬ್ರಹ್ಮಾಂಡದಲ್ಲಿರುವಂತಹ ಹೆಚ್ಚಿನ ಪ್ರಮಾಣದ ಕಾಸ್ಮಿಕ್ ಎನರ್ಜಿ ನಿಮ್ಮ ಗಂಟಲಿನ ಭಾಗದಲ್ಲಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಎರಡು ಕೈಗಳಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಿಮ್ಮ ಎರಡು ಹಸ್ತಗಳು ಸಾಮಾನ್ಯವಾದ ಹಸ್ತಗಳಲ್ಲ. ದೈವಿ ಶಕ್ತಿ, ದೈವಿ ಕೃಪೆ ಹೊಂದಿರುವಂತಹ ಅತ್ಯದ್ಭುತವಾದ ಹಸ್ತಗಳು. ಡಿವೈನ್ ಹೀಲಿಂಗ್ ಎನರ್ಜಿ ನಿಮ್ಮ ಎರಡೂ ಹಸ್ತಗಳಲ್ಲಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ದೈವಿ ಶಕ್ತಿ, ದೈವಿ ಕೃಪೆ ನಿಮ್ಮ ಎರಡೂ ಹಸ್ತಗಳಲ್ಲಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಎರಡೂ ಹಸ್ತಗಳಲ್ಲಿರುವಂತಹ ರೇಖೆಗಳು ಇಂದು ಅದೃಷ್ಟದ ರೇಖೆಗಳಾಗಿ ಬದಲಾಗ್ತಾ ಇದೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಿಮ್ಮ ದೇಹದಲ್ಲಿರುವಂತಹ 26 ರೇಖಿ ಎನರ್ಜಿ ಪಾಯಿಂಟ್ಸ್ಗಳಲ್ಲಿ ರೇಖಿ ಎನರ್ಜಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಎರಡು ಕಿವಿಗಳಲ್ಲಿ ಮತ್ತು ನಿಮ್ಮ ಮುಖದ ಭಾಗದಲ್ಲಿ ಗ್ರೀನ್ ಲೈಟ್ ಎನರ್ಜಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ರಿಲ್ಯಾಕ್ಸ್. ನಿಮ್ಮ ಲೆಫ್ಟ್ ಸೈಡ್ ಹಾಗೂ ರೈಟ್ ಸೈಡ್ ಬ್ರೈನ್ ನಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಸಂಪೂರ್ಣ ಶರೀರ ಗ್ರೀನ್ ಲೈಟ್ ಎನರ್ಜಿಯಿಂದ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ಸ್ವಾಮಿ ಆಂಜನೇಯರು ನಿಮ್ಮ ಮುಂದಿದ್ದಾರೆ. ಸ್ವಾಮಿ ಆಂಜನೇಯರ ಆತ್ಮದಿಂದ ನಿಮ್ಮೆಲ್ಲರ ಆತ್ಮಕ್ಕೆ ಗ್ರೀನ್ ಲೈಟ್ ಎನರ್ಜಿ ಅಥವಾ ಸಂಜೀವನಿ ಶಕ್ತಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್.
ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸ್ವಾಮಿ ಆಂಜನೇಯರ ದೈವಿಕ ಶಕ್ತಿ ನಿಮ್ಮ ಸಂಪೂರ್ಣ ಶರೀರದಲ್ಲಿ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ತಲೆಯಿಂದ ಪಾದದ ತನಕ ಸಂಪೂರ್ಣವಾಗಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಹಾಗೂ ನಿಮ್ಮ ದೇಹದ ಪ್ರತಿ ಸೆಲ್ಸ್ಗಳಲ್ಲೂ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ದೇಹದ ಸುತ್ತ ಗ್ರೀನ್ ಟ್ರಿಪಲ್ ಪಿರಮಿಡ್ಸ್ ಆಕ್ಟಿವೇಟ್ ಆಗ್ತದೆ. ಸ್ವಾಮಿ ಆಂಜನೇಯರ ಕೃಪೆಯಿಂದ ನಿಮ್ಮೆಲ್ಲರ ದೇಹದ ಸುತ್ತ ಗ್ರೀನ್ ಟ್ರಿಪಲ್ ಪಿರಮಿಡ್ಸ್ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸ್ವಾಮಿ ಆಂಜನೇಯರಿಗೆ ನಾವು ಕೃತಜ್ಞತೆಯನ್ನ ಅರ್ಪಿಸ್ತಾ ಈ ಗ್ರೀನ್ ಲೈಟ್ ಮೆಡಿಟೇಷನ್ ಮುಗಿಸ್ತಾ ಇದೀವಿ. ಸೊ ಈಗ ರೇಖಿ ದೇವತೆಗಳೊಂದಿಗೆ ನಿಮ್ಮನ್ನ ಕನೆಕ್ಟ್ ಮಾಡ್ತಾ ಇದ್ವಿ. ರೇಖಿ ದೇವತೆಗಳು ಮತ್ತೆ ಏಂಜಲ್ಸ್. ಸೊ ನಾಟೆಯಿಂದ ಅನ್ಕೊಂಡ್ ಬರುವಾಗ ನಿಮ್ಮ ಸುತ್ತ ಏಂಜಲ್ಸ್ಗಳು ರೇಖಿ ದೇವತೆಗಳು ಇರ್ತಾ ಹೋಗ್ತಾರೆ. ಆ ರೇಖಿ ಶಕ್ತಿಯನ್ನ ನಿಮ್ಮಲ್ಲಿ ಹೆಚ್ಚು ರೇಖಿ ದೇವತೆಗಳು ನಿಮ್ಮಲ್ಲಿ ಆಕ್ಟಿವೇಟ್ ಮಾಡ್ತಾ ಹೋಗ್ತಾರೆ. ಮೇಲಿನ ಲೋಕಗಳಿಂದ ರೇಖಿ ದೇವತೆಗಳು ಮತ್ತೆ ಏಂಜಲ್ಸ್ಗಳು ನಿಮ್ಮ ಆಧ್ಯಾತ್ಮ ಸಾಧನೆಗಾಗಿ ಆಗಮಿಸ್ತಾ ಇದ್ದಾರೆ. ನಿಮ್ಮ ಮನೆಗಳಿಗೆ ಆಗಮಿಸ್ತಾ ಇದ್ದಾರೆ. 10, 9, 8, 7, 6, 5, 4, 3, 2, S1 ರಿಲ್ಯಾಕ್ಸ್. ನಿಮ್ಮ ಮನೆಯಲ್ಲಿ ರೇಖಿ ದೇವತೆಗಳಿದ್ದಾರೆ. ಏಂಜಲ್ಸ್ಗಳು, ಸಾವಿರಾರು ಏಂಜಲ್ಸ್ಗಳಿದ್ದಾರೆ. ತಮ್ಮ ಒಂದು ಹೀಲಿಂಗ್ ಬ್ಯಾಂಡ್ ಇಂದ ಸಾವಿರಾರು ಏಂಜಲ್ಸ್ಗಳು ನಿಮ್ಮ ಮನೆಗೆ ಹೆಚ್ಚಿನ ಒಂದು ಶಕ್ತಿಯನ್ನು ಕಳಿಸ್ತಾ ಇದ್ದಾರೆ. ಆ ಎಲ್ಲ ಒಂದು ದೈವಿಕ ಶಕ್ತಿಯಿಂದ ನಿಮ್ಮ ಮನೆ ಸಂಪೂರ್ಣವಾಗಿ ಒಂದು ಎನರ್ಜೆಟಿಕ್ ಹೌಸ್ ಆಗ್ತಿದೆ. ರೇಖಿ ದೇವತೆಗಳು ನಿಮ್ಮ ಒಳಗಡೆ ಇರುವಂತಹ ರೇಖಿ ಶಕ್ತಿನ ಆಕ್ಟಿವೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ದೇಹದಲ್ಲಿರುವಂತಹ 26 ರೇಖಿ ಪಾಯಿಂಟ್ಸ್ ಗಳಿಗೆ ರೇಖಿ ದೇವತೆಗಳು ಒಂದು ಎನರ್ಜಿಯನ್ನ ಪಾಸ್ ಮಾಡ್ತಾ ಇದ್ದಾರೆ. ನಿಮ್ಮ ದೇಹದಲ್ಲಿರುವಂತಹ 26 ರೇಖಿ ಪಾಯಿಂಟ್ಸ್ ಗಳಲ್ಲಿ ರೇಖಿ ಎನರ್ಜಿ, ರೇಖಿ ದೈವಿಕ ಶಕ್ತಿ ಈಗ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ಈ ನಮ್ಮ ಬ್ರಹ್ಮಾಂಡದಲ್ಲಿ ಹರಿತಿರುವಂತಹ ಶಕ್ತಿನೇ ರೇಖಿ ಶಕ್ತಿ. ಆ ದಿವ್ಯವಾದ ಶಕ್ತಿಯನ್ನ ಇವತ್ತು ರೇಖಿ ದೇವತೆಗಳು ನಿಮ್ಮಲ್ಲಿ ಆಕ್ಟಿವೇಟ್ ಮಾಡ್ತಾ ಇದ್ದಾರೆ. ರಿಲ್ಯಾಕ್ಸ್. ನಿಮ್ಮ ದೇಹದಲ್ಲಿರುವಂತಹ 26 ರೇಖಿ ಪಾಯಿಂಟ್ಸ್ ಗಳಲ್ಲಿ ಸಂಪೂರ್ಣವಾಗಿ ರೇಖಿ ಶಕ್ತಿ ಆಕ್ಟಿವೇಟ್ ಆಗ್ತಾ ಇದೆ. ರೇಖಿ ದೇವತೆಗಳು ನಿಮ್ಮ ಮುಂದಿದ್ದಾರೆ. ರೇಖಿ ದೇವತೆಗಳ ದಿವ್ಯವಾದ ಶಕ್ತಿಯಿಂದ ಕರ್ಮಗಳ ಭಾರವನ್ನ ಕಳ್ಕೊತಾ ಇದ್ದೀರಾ. ಸಪ್ತ ಚಕ್ರಗಳು ರೇಖಿ ಪಾಯಿಂಟ್ಸ್ಗಳು. ಆ ಸಪ್ತ ಚಕ್ರಗಳಿಗೆ ರೇಖಿ ದೇವತೆಗಳು ಹೆಚ್ಚಿನ ಒಂದು ಶಕ್ತಿಯನ್ನ ಆಕ್ಟಿವೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಸಪ್ತ ಚಕ್ರಗಳಲ್ಲಿ ರೇಖಿ ದೇವತೆಗಳ ದೈವಿಕ ಶಕ್ತಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಿಮ್ಮ ಎರಡು ಹಸ್ತಗಳನ್ನ ಓಪನ್ ಅಪ್ ಮಾಡ್ತಾ ಇದ್ದೀರಾ. ನಿಮ್ಮ ಎರಡೂ ಹಸ್ತಗಳು ಓಪನ್ ಅಪ್ ಆಗ್ತಾ ಇದೆ. ರೇಖಿ ದೇವತೆಗಳು ದೈವಿಕ ಶಕ್ತಿಯನ್ನ ತುಂಬುತ್ತಾ ಇದ್ದಾರೆ. ನಿಮ್ಮ ಎರಡು ಹಸ್ತಗಳಲ್ಲಿ ರೇಖಿ ದೇವತೆಗಳ ದೈವಿಕ ಶಕ್ತಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಎರಡು ಹಸ್ತಗಳಿಗೆ ಸಾಮಾನ್ಯವಾದ ಹಸ್ತಗಳಲ್ಲ, ರೇಖಿ ಶಕ್ತಿ ತುಂಬಿರುವಂತಹ ದಿವ್ಯವಾದ ಹಸ್ತಗಳು.
Just relax, relax. ರೇಖಿ ದೇವತೆಗಳು ನಿಮ್ಮ ಅಪ್ಪರ್ ಚಕ್ರಾಸಿಗೆ, ನಿಮ್ಮ ಗಂಟಲ ಭಾಗದಲ್ಲಿರುವಂತಹ ವಿಶುದ್ಧ ಚಕ್ರ, ಹಣೆ ಭಾಗದಲ್ಲಿರುವಂತಹ ಆಸನ, ಸಹಸ್ರ ನೆತ್ತಿಯ ಮೇಲ್ಭಾಗದಲ್ಲಿರುವಂತಹ ಸಹಸ್ರ ಚಕ್ರಗಳಿಗೆ ಒಂದು ಹೆಚ್ಚಿನ ಶಕ್ತಿನ ಆಕ್ಟಿವೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಅಪ್ಪರ್ ಚಕ್ರಾಸ್ಗಳಲ್ಲಿ ಹೆಚ್ಚಿನ ದೈವಿಕ ಶಕ್ತಿ ಆಕ್ಟಿವೇಟ್ ಆಗ್ತಾ ಇದೆ. ಡಿವೈನ್ ರೇಖಿ ಎನರ್ಜಿ ಸಂಪೂರ್ಣವಾಗಿ ನಿಮ್ಮ ದೇಹದಲ್ಲಿ ಆಕ್ಟಿವೇಟ್ ಆಗ್ತಾ ಇದೆ. ರೇಖಿ ದೇವತೆಗಳು ಪ್ರತಿಯೊಬ್ಬರಿಗೂ ಡಿವೈನ್ ವೈಟ್ ಲೈಟ್ ಎನರ್ಜಿನ ಆಕ್ಟಿವೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಸಂಪೂರ್ಣ ಶರೀರಕ್ಕೆ ರೇಖಿ ದೇವತೆಗಳು ಡಿವೈನ್ ವೈಟ್ ಲೈಟ್ ಎನರ್ಜಿನ ಆಡ್ ಮಾಡ್ತಾ ಇದ್ದಾರೆ. ಹಾಗೆ ಏಂಜಲ್ಸ್ಗಳು ತಮ್ಮ ವೈಟ್ ಲೈಟ್ ಎನರ್ಜಿನ ನಿಮ್ಮ ದೇಹಕ್ಕೆ ಧಾರೆ ಎರಿತಾ ಇದ್ದಾರೆ. ನಿಮ್ಮ ಸಂಪೂರ್ಣ ಶರೀರ ರೇಖಿ ದೇವತೆಗಳಿಂದ ಮತ್ತು ಏಂಜಲ್ಸ್ಗಳಿಂದ ವೈಟ್ ಲೈಟ್ ಬಾಡಿಯಾಗಿ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಸಂಪೂರ್ಣ ಶರೀರ ಡಿವೈನ್ ವೈಟ್ ಲೈಟ್ ಎನರ್ಜಿಯಿಂದ ಆಕ್ಟಿವೇಟ್ ಆಗ್ತಾ ಇದೆ. ರೇಖಿ ದೇವತೆಗಳು ನಿಮ್ಮ ಸುತ್ತ ಪ್ರೊಟೆಕ್ಷನ್ ಶೀಲ್ಡಿಂಗ್ ಹಾಕ್ತಾ ಇದ್ದಾರೆ. ನಿಮ್ಮ ಸುತ್ತ ವೈಟ್ ಪಿರಮಿಡ್ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಎಲ್ಲರ ಸುತ್ತ ಡಿವೈನ್ ವೈಟ್ ಪಿರಮಿಡ್ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಎಲ್ಲರ ಸುತ್ತ ಡಿವೈನ್ ಗ್ರೀನ್ ಪಿರಮಿಡ್ಸ್ ನ ರೇಖಿ ದೇವತೆಗಳು ಆಕ್ಟಿವೇಟ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಸುತ್ತ ಪರ್ಪಲ್ ಪಿರಮಿಡ್ ಆಕ್ಟಿವೇಟ್ ಆಗ್ತಾ ಇದೆ. ಎಲ್ಲ ಬಗೆಯ ಕಣ್ಣು ದೃಷ್ಟಿ ದೋಷಗಳ ನಿವಾರಣೆ ಹಾಗೆ ನೆಗೆಟಿವಿಟಿಯಿಂದ ನಿಮ್ಮನ್ನು ಸಂರಕ್ಷಣೆ ಮಾಡಲು ಪರ್ಪಲ್ ಕಲರ್ ಪಿರಮಿಡ್. ನಿಮ್ಮೆಲ್ಲರ ಸುತ್ತ ವೈಟ್, ಗ್ರೀನ್, ಪರ್ಪಲ್ 3 ಪಿರಮಿಡ್ಸ್ಗಳು ರೇಖಿ ದೇವತೆಗಳು ಸಂಪೂರ್ಣವಾಗಿ ಆಕ್ಟಿವೇಟ್ ಮಾಡಿದ್ದಾರೆ. ರೇಖಿ ದೇವತೆಗಳಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನಾವು ಇಂದಿನ ಕ್ಲಾಸಸ್ ಸ್ಟಾಪ್ ಮಾಡ್ತಾ ಇದ್ವಿ. ನಾನು 10 ಇಂದ 1 ಕೌಂಟ್ ಬರುವಾಗ ನಾರ್ಮಲ್ ನೋಡಿ ಬಂದಿರ್ತೀರ. ಎಲ್ಲ ರೇಖಿ ದೇವತೆಗಳಿಗೆ ನಾವು ಪ್ರಾರ್ಥಿಸ್ತಾ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಹೋಗೋಣ. ಏಂಜಲ್ಸ್ಗಳಿಗೆ ನಾವು ಥ್ಯಾಂಕ್ ಯು ಹೇಳ್ತಾ ಹೋಗೋಣ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ರೇಖಿ ದೇವತೆಗಳೇ. Ten, 9, 8, 7, 6, 5, 4, 3, 2, S1 relax.